ಸೊ ಫೋರ್ತ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಈ ಸರಿ ಸಿಲೆಬಸ್ ನಿಮ್ದು ಏನಪ್ಪಾ ಅಂದ್ರೆ ಫಂಡಮೆಂಟಲ್ಸ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗೊತ್ತಾಯ್ತಾ. DBMS ಮೇಲೆ ನಿಮ್ಗೆ ಪಾಠ ಇದೆ. ಅದರಲ್ಲಿ ನಾನು ನಿಮಗೆ ಯಾವ್ದನ್ನ ಬುಕ್ ಇದ್ ಮಾಡ್ತಾ ಇದ್ದೀನಿ ಅಂದ್ರೆ ನವಾರ್ತಾದು ಬುಕ್ ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ನೀವು ನಾನು ನಿಮ್ಗೆ ಎಲ್ಲರಿಗೂ PDF ಬುಕ್ ನ ಕಳಿಸ್ಕೊಡ್ತೀನಿ. ಆ ಬುಕ್ ಇಟ್ಕೊಂಡ್ರು ಆ ಬುಕ್ ನ ಓದ್ಕೊಂಡ್ರೆ ಸಾಕು ನಿಮ್ಗೆ. ಜೊತೆಗೆ ನಾನು PPT ಕೂಡ ಶೇರ್ ಮಾಡ್ತೀನಿ. ಸೊ PPT ನಲ್ಲಿ ನಾವು ಯಾವ್ದು ಮಾಡ್ತಾ ಇದ್ದೀನಿ, ನವಾರ್ತಾ ಬುಕ್ ಇಂದ ತಗೊಂಡಿರುವಂತದ್ದು ನಾನು ಮಾಡ್ತಾ ಇರೋದು. ನೀವು ರೆಫರ್ ಮಾಡ್ಬೇಕಾಗಿರೋದು ನವಾರ್ತಾ, ಬಟ್ ಬೇಸಿಕ್ ಆಗಿ ನವಾರ್ತಾನ ಇಟ್ಕೊಳ್ಳಿ. ಅದು ಬಿಟ್ಟು ಬೇರೆದ್ ಯಾವ್ದು ಬೇಕಾದ್ರೂ ನಿಮ್ಗೆ ಇಷ್ಟ ಬಂದಿದ್ದು ನೀವು ಯೂಸ್ ಮಾಡ್ಬೋದು. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅಂದಾಗ ನಾವು ಫಸ್ಟ್ ನಾವು ಇಂಟ್ರೊಡಕ್ಷನ್ಗೆ ಹೋಗೋಣ. ಡೇಟಾಬೇಸ್ ಅಂದ್ರೆ ಏನು, ಆಮೇಲೆ ನಮಗೆ ಡೇಟಾಬೇಸ್ ಯೂಸರ್ಸ್ ಯಾರು ಅನ್ನೋದು ಒಂದು ಇಂಟ್ರೊಡಕ್ಷನ್ಸ್ ನ ನಾವು ನೋಡ್ತಾ ಹೋಗೋಣ. ಸರಿನಾ? ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಫಸ್ಟ್ ಚಾಪ್ಟರ್ ಅಲ್ಲಿ ಈ ಶುರು ಮಾಡೋಕ್ಕಿಂತ ಮೊದಲು ಬೇಸಿಕ್ ಡೆಫಿನೇಷನ್ಸ್ ಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ಟರ್ಮಿನಾಲಜಿಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳಕ್ ಅರ್ಥ ಆಗುತ್ತೆ. ಸೊ ನಾವು ಮೊದಲಾಗಿ ನಾವೇನ್ ತಿಳ್ಕೊಂಡ್ರೆ ಡೇಟಾ ಬೇಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಯಾಕೆ ನಾವು ಮಾತಾಡ್ತಾ ಇರೋದು ಡೇಟಾ ಬೇಸ್ ಬಗ್ಗೆ ಆದ್ರಿಂದ ಸೊ ನಮ್ಗೆ ಡೇಟಾ ಬೇಸ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ ಅಂತ. ಅಂದ್ರೆ ಒಂದು ಸಿಮಿಲರ್ ಟೈಪ್ ಆಫ್ ಡೇಟಾ ನಾವು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆ ಇಟ್ಕೊಂಡಿರೋ ಜಾಗನ ನಾವೇನಂತ ಕರಿತೀವಿ, ಡೇಟಾ ಬೇಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ? ಓಕೆ. ಸೊ ಕೇಳಿಸಿಲ್ಲ ಅಂದ್ರೆ ನನ್ಗೆ ಹೇಳಿ, ಅರ್ಥ ಆಯ್ತಾ? ಆಮೇಲೆ ನಿಮ್ಗೆ ಏನೋ ಡೌಟ್ ಬಂದ್ರು ನನಗೆ ಹೇಳಿ, ಸರಿನಾ? ನೆಕ್ಸ್ಟ್ ನಾವು ಡೇಟಾ ಬೇಸ್ ಅಂದ್ರೆ ಗೊತ್ತಾಯ್ತು, ವೇರ್ ಎಕ್ಸಾಕ್ಟ್ಲಿ ಡೇಟಾ ವಿಲ್ ಬಿ ಸ್ಟೋರ್ಡ್ ಆರ್ ಲೊಕೇಟೆಡ್ ಇದೆ, ಅದನ್ನ ನಾವೇನಂತ ಹೇಳಿದ್ರೆ ಡೇಟಾ ಬೇಸ್ ಅಂದ್ರೆ. ಹಾಗಾದ್ರೆ ನಾವು ಆ ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇರೋದು ಒಂದು ಡೇಟಾ ಆದ್ರಿಂದ ನಮಗೆ ಡೇಟಾ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ಡೇಟಾ ಅಂದ್ರೆ ಏನು? ದ ಡೇಟಾ ಇಸ್ ನಥಿಂಗ್ ಬಟ್ ನೋನ್ ಫ್ಯಾಕ್ಟ್ ದಟ್ ಕ್ಯಾನ್ ಬಿ ರೆಕಾರ್ಡೆಡ್ ಅಂಡ್ ಹ್ಯಾವ್ ಎನ್ ಇಂಪ್ಲಿಸಿಟ್ ಮೀನಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ಆಗ್ಲೇ ಫಸ್ಟ್ ಸೆಮಿಸ್ಟರ್ ನಿಮ್ಗೆ ಪಾಠ ಮಾಡುವಾಗ ಹೇಳಿದೆ, ಡೇಟಾ ಇಸ್ ನಥಿಂಗ್ ಬಟ್ ಫ್ಯಾಕ್ಟ್ ಅಂಡ್ ಫಿಗರ್ಸ್. ಆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ನಾವೇನ್ ಮಾಡೋದು, ರೆಕಾರ್ಡ್ ಮಾಡ್ಬೋದು. ಆ ರೆಕಾರ್ಡ್ ಮಾಡಿ ಇಟ್ಟಿರೋದಕ್ಕೆ ಪ್ರತಿ ಒಂದು ಇದನ್ನ ರೆಕಾರ್ಡ್ ಆಗಿರೋಂತ ಡೇಟಾ ವ್ಯಾಲ್ಯೂಸ್ ಏನಿದೆ, ಫ್ಯಾಕ್ಟ್ಸ್ ಗಳಿದೆ, ಅದಕ್ಕೊಂದು ಪರ್ಫೆಕ್ಟ್ ಮೀನಿಂಗ್ ಇರ್ತದೆ. ಯಾವುದೇ ರೀತಿಯ ನಮಗೆ ಏನಿರಲ್ಲ ಡಿಸ್ಟರ್ಬೆನ್ಸ್ ಇರಲ್ಲ. ಅದು ಡಬಲ್ ಮೀನಿಂಗ್ ಆಗ್ಲಿ, ಇನ್ನೊಂದೇನೋ ಮೀನಿಂಗ್ ಆಗ್ಲಿ, ಇಲ್ಲ ಇದಾಗಲ್ಲ. ಅದು ಪರ್ಫೆಕ್ಟ್ ಆಗಿ ಇಂಥದೇ ಮೀನಿಂಗ್ ಅಂತ ಇರೋದು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಡೇಟಾಬೇಸ್ಗೆ ಬಂದ್ರೆ ಅಲ್ಲೊಂದು ರಿಜಿಸ್ಟರ್ ನಂಬರ್ ಹೇಳುತ್ತೆ. ಆ ರಿಜಿಸ್ಟರ್ ನಂಬರ್ ಕೊಟ್ಬಿಟ್ರೆ ಸಾಕು, ನಿಮ್ ಡೀಟೇಲ್ ಆ ಸ್ಟೂಡೆಂಟ್ ನ ಡೀಟೇಲ್ಸ್ ಇನ್ಫಾರ್ಮೇಶನ್ ಬರುತ್ತೆ. ನಿಮ್ಗೆ ಗ್ರೇಡ್ ಅಂತ ಹೋಗ್ತೀನಿ. ಗ್ರೇಡ್ ಅಂತ ಹೋದಾಗ ನಾನು ನಿಮ್ಗೆ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, 8.7 ಅಂತ ಹೇಳ್ತೀನಿ ಅಂದ್ಕೊಳ್ಳಿ. ನಿಮ್ಗೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬಟ್ ಬೇರೆ ಯಾರಿಗೂ ಗೊತ್ತಿರಲ್ಲ 8.7 ಅಂದ್ರೆ ಎಷ್ಟು ಅಂತ. ಆದ್ರೆ ನಿಮ್ಗೆ ಏನಾಗುತ್ತೆ, ನನ್ನ ಪಾಯಿಂಟ್ 8.5 ಗ್ರೇಡು, 8.7 ಗ್ರೇಡು ಅಂದ್ರೆ ನನಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ, ಎಷ್ಟು ಮಾರ್ಕ್ಸ್ ಬಂದಿದೆ ನಿಮ್ಗೆ ಪೂರ್ತಿ ಅರ್ಥ ಆಗ್ಬಿಡ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಡೇಟಾ ಅಂತ ಕರಿತೀವಿ. ದ ಡೇಟಾ ಶುಡ್ ಹ್ಯಾವ್ ಅನ್ ಇಂಪ್ಲಿಸಿಟ್ ಮೀನಿಂಗ್. ಆ ಮೀನಿಂಗ್ ನ ರೆಪ್ರೆಸೆಂಟ್ ಮಾಡ್ಬೇಕು. ಆ ಮೀನಿಂಗ್ ನ ರೆಪ್ರೆಸೆಂಟ್ ಮಾಡಿದ್ರೆ ಮಾತ್ರ ದಟ್ ಈಸ್ ಕಾಲ್ಡ್ ಆಸ್ ಎ ಡೇಟಾ. ಸೊ ಈ ಡೇಟಾ ನಾವು ಯಾವಾಗ ಇದ್ ಮಾಡ್ತೀವಿ, ಯಾವಾಗ ಡೇಟಾ ಬೇಸ್ ಇದ್ ಮಾಡ್ತೀವಿ, ಆ ಎವ್ರಿ ಇದನ್ನ ವರ್ಡ್ ಗಳಿಗೆ ನಾವೇನ್ ಮಾಡಿದ್ರೆ ಮಿನಿ ವರ್ಲ್ಡ್ ಅಂತ ಹೇಳಿ ಕರಿತೀವಿ. ಅದರದೇ ಆದ ಒಂದು ಜಗತ್ನ ಸೃಷ್ಟಿ ಮಾಡ್ಕೊಂಡಿರ್ತದೆ, ಅದರದೇ ಆದ ಒಂದು ಮೀನಿಂಗ್ ಲೋಕ ಇರ್ತದೆ. ಸೊ ಯಾವುದು ಕೂಡ ಅಲ್ಲಿ ಚೇಂಜಸ್ ಆಗಲ್ಲ ನಮ್ಗೆ. ಸೊ ಮಿನಿ ವರ್ಲ್ಡ್ ಅಂತಂದ್ರೆ ಸಮ್ ಪಾರ್ಟ್ ಆಫ್ ರಿಯಲ್ ವರ್ಲ್ಡ್ ಅಬೌಟ್ ವಿಚ್ ಡೇಟಾ ಇಸ್ ಸ್ಟೋರ್ಡ್ ಇನ್ ಎ ಡೇಟಾ ಬೇಸ್. ಏನು, ಡೇಟಾ ಬೇಸ್ ಅಲ್ಲಿ ನಮ್ಗೆ ಏನಾಗಿರ್ಬೇಕು, ಒಂದು ರಿಯಲ್ ವರ್ಲ್ಡ್ ನ ಸ್ಟೋರ್ ಮಾಡಿರ್ಬೇಕು. ಆ ಸ್ಟೋರ್ ಮಾಡಿದ ಡೇಟಾ ಬೇಸ್ ಅಲ್ಲಿ ದಟ್ ಇಸ್ ಕಾಲ್ಡ್ ಎ ಮಿನಿ ವರ್ಲ್ಡ್. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಡೇಟಾದಲ್ಲಿ ಸ್ಟೂಡೆಂಟ್ ಹೇಳಪ್ಪ. ಸರ್ ದಿವ್ಯಾಗೆ ಕೇಳಿಸ್ತಿಲ್ಲ ಅಂತೆ. ನಿಮ್ ಬೇರೆಯವ್ರಿಗೆಲ್ಲರೂ ಕೇಳಿಸ್ತಾ ಇದೆ ಅಲ್ವಾ? ಎಸ್ ಸರ್. ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆ ಅಂದ್ರೆ ಅವ್ರದ್ದು ಪ್ರಾಬ್ಲಮ್ ಇದೆ. ಸರಿನಾ? ಸಿಸ್ಟಮ್ಗೆ ಲಾಗಿನ್ ಆಗಕ್ ಕೇಳು, ಸರಿನಾ? ಸರಿಯಾಗಿ ಲಾಗೌಟ್ ಆಗ್ಬಿಟ್ಟು ಲಾಗಿನ್ ಆಗಕ್ ಕೇಳಪ್ಪ. ಸರ್ ನಾವು ಸ್ಟಾರ್ಟಿಂಗ್ ಲಾಗಿನ್ ಆದಾಗ ಮ್ಯೂಟ್ ಅನ್ನೋ ಜಾಗ ಆಡಿಯೋಬಲ್ ನಾವು ಅಲೋ ಕೊಟ್ರೆ ಮಾತ್ರ ಕೇಳಿಸ್ತದೆ, ಇಲ್ಲ ಅಂದ್ರೆ ಕೇಳಿಸಲ್ಲ ಸರ್. ನೋಡಪ್ಪ, ನಾನ್ ಮಾತಾಡ್ತಾ ಇರೋದು ಎಲ್ಲರಿಗೂ ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆ, ಯಾರಿಗೂ ಒಬ್ಬರಿಗೆ ಕೇಳಿಸಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಇಂಟರ್ನೆಟ್ ಸಮಸ್ಯೆ. ಒಂದ್ ವೇಳೆ ಯಾರಿಗೂ ಕೇಳಿಸಿಲ್ಲ ಅಂತಂದ್ರೆ ನನ್ ಕಡೆಯಿಂದ ಇಂಟರ್ನೆಟ್ ಸಮಸ್ಯೆ ಆಗಿರ್ತದೆ. ಸರಿನಾ? ಅರ್ಥ ಆಗ್ತಿದ್ಯಾ? ಕೇಳಿಸ್ತಾ? ರೆಸ್ಪಾನ್ಸ್ ಮಾಡ್ರೋ. ಎಸ್ ಸರ್ ಕೇಳಿಸ್ತು. ಎಸ್ ಸರ್.
ಆಮೇಲೆ ಇಲ್ಲಿ ನಾನು ಕರ್ಸರ್ ಮೂವ್ ಮಾಡ್ತಾ ಇದ್ದೀನಲ್ಲ, ಕರ್ಸರ್ ಮೂವ್ ಮಾಡುವಾಗ ಇಲ್ಲೊಂದು ಮೈಕ್ ಕಾಣ್ತಾ ಇದೆ ಗೊತ್ತಾ, ಇಲ್ಲೊಂದು ಯಾವ್ದೋ ಯೋಗಿತಾ ಅನ್ನೋದ್ ಕಡೆ ಇದ್ ಮಾಡ್ತಿದ್ದೀನಿ. ಇದನ್ನ ನಾವ್ ಯಾವಾಗ ನಾವು ಹಿಂಗಿರ್ತದೆ ಅದು ಮ್ಯೂಟ್ ಆಗಿದೆ ಅಂತ ಅಂದ್ರೆ ನೀವು ಮಾತಾಡಿದ್ದು ನನಗೆ ಕೇಳಿಸಲ್ಲ ಅಂತ ಅರ್ಥ. ಸೊ ನಿಮ್ಗೆ ಯಾರ್ದು ಆತರ ಬಂದಿರಲ್ಲ ಅವ್ರದ್ದೆಲ್ಲರದು ಮೈಕ್ ಆನ್ ಆಗಿದೆ ಅಂತ ಅರ್ಥ. ಸೊ ಮೈಕ್ಗಳನ್ನ ನೀವೇನ್ ಮಾಡ್ಕೋಬಹುದು, ಎಲ್ಲರೂ ಆಫ್ ಮಾಡ್ಕೊಳ್ಳಿ. ನೀವೆಲ್ಲರೂ ಮೈಕ್ ನ ಆಫ್ ಮಾಡ್ಕೊಂಡ್ರೆ ನಿಮ್ಗೇನಾಗುತ್ತೆ, ಬೇರೆಯವ್ರ ಕಡೆಯಿಂದ ಡಿಸ್ಟರ್ಬೆನ್ಸ್ ಬರಲ್ಲ. ಆಗ ನಾನ್ ಮಾತಾಡಿದ್ ಮಾತ್ರ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಅರ್ಥ ಆಗ್ತಿದ್ಯಾ? ದಿವ್ಯಾ ಕೇಳಿಸ್ತಾ ಇದ್ದೀನಪ್ಪ? ಹಲೋ ದಿವ್ಯಾ, ಮಾತಾಡ್ತಾನೆ ಇಲ್ವಲ್ಲಪ್ಪ ದಿವ್ಯಾ? ಸರ್ ಇವಾಗ ಕೇಳಿಸ್ತಾ ಇತ್ತು ಸರ್. ಈಗ ಕೇಳಿಸ್ತಾ ಇದೆಯಾ? ಸರಿ, ಸರ್. ಓಕೆ, ಶುರು ಮಾಡ್ಬೋದಲ್ವಾ, ಕಂಟಿನ್ಯೂ ಮಾಡ್ಬೋದಲ್ವಾ? ಎಸ್ ಸರ್. ಓಕೆ. ಸೊ ನನಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಮಿನಿ ವರ್ಲ್ಡ್ ಒಂದು ಡೇಟಾನ ಒಂದು ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಅದರದೇ ಆದ ಒಂದು ಜಗತ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಸ್ಟೂಡೆಂಟ್ ಗ್ರೇಡ್ ಅಂತ ಆಗ್ಲೇ ಹೇಳಿದೆ. ಈಗ ಸ್ಟೂಡೆಂಟ್ ಗ್ರೇಡ್ ಅಂತ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಏನ್ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್, ನಾನು ಒಂದು ವ್ಯಾಲ್ಯೂ ಹೇಳಿದ್ರೆ, ಒಂದು ನಂಬರ್ ಹೇಳಿದ್ರೆ ಸಾಕು ಗ್ರೇಡ್ ನ, ನಿಮ್ಗೆ ಈ ಸ್ಟೂಡೆಂಟ್ ಇಷ್ಟು ಪರ್ಸೆಂಟೇಜ್ ಇದೆ, ಪಾಸ್ ಆಗಿದ್ದಾನ, ಫೇಲ್ ಆಗಿದ್ದಾನ, ಎಲ್ಲ ಮೀನಿಂಗ್ ಬರ್ತದೆ. ಅದೇ ನೀವು ಅನ್ನೋನ್ ಪರ್ಸನ್ಗೆ, ನಿಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಸ್ಟೂಡೆಂಟ್ ಗ್ರೇಡ್ ಬಗ್ಗೆ ಮಾತಾಡಿ ಅವ್ನಿಗೇನು ಅರ್ಥ ಆಗಲ್ಲ. ಸೊ ಹಾಗಾಗಿ ಅದ್ರದ್ದೇ ಆದ ಒಂದು ಮೀನಿಂಗ್ ಇದೆ ಅಂತ ಅಂದ್ರೆ ನಥಿಂಗ್ ಬಟ್ ಅದ್ರದ್ದೇ ಆದ ರಿಯಲ್ ವರ್ಲ್ಡ್ ನ ಮೇಂಟೈನ್ ಮಾಡುತ್ತೆ ಅಂತ ಅರ್ಥ. ಎಂತರ್ಥ? ಅದ್ರದ್ದೇ ಆದ ಒಂದು ರಿಯಲ್ ವರ್ಲ್ಡ್ ನ ಮೇಂಟೈನ್ ಮಾಡುತ್ತೆ. ರಿಯಲ್ ವರ್ಲ್ಡ್ ನ ಮೇಂಟೈನ್ ಮಾಡಿದ್ನ ಮಿನಿ ವರ್ಲ್ಡ್ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್, ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ಯೂನಿವರ್ಸಿಟಿದು ಏನಾದ್ರೂ ಆಗಿರ್ಬೋದು, ಆ ತರದ ಒಂದು ಇನ್ಫಾರ್ಮೇಶನ್ಸ್ ನ ನಾವೇನ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೋದು. ಸೊ ಈ ರೀತಿ ಆಗದ್ನ ನಾವು ಮಿನಿ ವರ್ಲ್ಡ್ ನ ನಾವು ಡೇಟಾ ಬೇಸ್ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ಡೇಟಾ ಬೇಸ್ ಗೊತ್ತಾಯ್ತು, ಡೇಟಾ ಅಂದ್ರೆ ಗೊತ್ತಾಯ್ತು, ಆಮೇಲೆ ಡೇಟಾ ಬೇಸ್ ಅಲ್ಲಿ ನಮ್ಗೊಂದು ಮಿನಿ ವರ್ಲ್ಡ್ ಸ್ಟೋರ್ ಆಗಿರ್ತದೆ ಅಂತ ಗೊತ್ತಾಯ್ತು, ಆಗ ನಾವು ನೆಕ್ಸ್ಟ್ ವರ್ಡ್ ತಿಳ್ಕೊಬೇಕಾಗಿರೋದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಏನು ಅಂತ. ಅಂದ್ರೆ ಆಕ್ಚುಲಿ ನೀವು ಓದ್ತಾ ಇರೋದಿದೆ DBMS. ವಾಟ್ ಎಕ್ಸಾಕ್ಟ್ಲಿ ದ DBMS ಅಂದ್ರೆ? ದ DBMS ಇಸ್ ನಥಿಂಗ್ ಬಟ್ ಅ ಸಾಫ್ಟ್ವೇರ್ ಪ್ಯಾಕೇಜ್. ನೆನ್ಪಿಟ್ಕೊಳ್ಳಿ, ಇಟ್ಸ್ ಏನದು ಸಾಫ್ಟ್ವೇರ್ ಪ್ಯಾಕೇಜ್ ಆರ್ ಸಿಸ್ಟಮ್ to facilitate the creation and maintenance of computerized database. So very important. ನನಗೇನಾಗಿರ್ಬೇಕು, ಸಾಫ್ಟ್ವೇರ್ ಪ್ಯಾಕೇಜ್ ನ ಆ ಸಿಸ್ಟಮ್ ನ ನಾವು ಫೆಸಿಲಿಟೇಟ್ ಮಾಡಬೇಕು, ಕ್ರಿಯೇಷನ್ ಮಾಡ್ಲಿಕ್ಕೆ, ಮತ್ತೆ ಮೇಂಟೆನೆನ್ಸ್ ಆಫ್ ಎ ಕಂಪ್ಯೂಟರೈಸ್ಡ್ ಡೇಟಾಬೇಸ್ ಮಾಡ್ಲಿಕ್ಕೆ. ಅದನ್ನ DBMS ಅಂತೇಳಿ ಕರಿತೀವಿ. ಸೊ ಡೇಟಾಬೇಸ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಡೇಟಾಬೇಸ್ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂದ್ರೆ, DBMS ಒಂದು ಸಾಫ್ಟ್ವೇರ್ ಆಗಿರ್ತದೆ. ಆ ಸಾಫ್ಟ್ವೇರ್ ಒಳಗೆ ಡೇಟಾ ಇಟ್ ಸೆಲ್ಫ್ ಅನ್ನ ಸ್ಟೋರ್ ಮಾಡ್ಕೊಂಡ್ರೆ ದಟ್ ಈಸ್ ಕಾಲ್ಡ್ ಎ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಡೇಟಾಬೇಸ್ ಸಿಸ್ಟಮ್ ಅಂತ. ಸೊ ಇದನ್ನ ನಾವು ಇನ್ನೊಂದು ರೀತಿ ಏನ್ ಕರಿತೀವಿ ಅಂದ್ರೆ, ಅಪ್ಲಿಕೇಶನ್ಸ್ ನ ಏನು ಇನ್ಕ್ಲೂಡ್ ಮಾಡಿರ್ತೀವಿ, ಆ ಅಪ್ಲಿಕೇಶನ್ ಇನ್ಕ್ಲೂಡ್ ಮಾಡಿದಾಗ ದಟ್ ವಿಲ್ ಬಿಕಮ್ ಎ ಡೇಟಾಬೇಸ್ ಸಿಸ್ಟಮ್. ಈಗ ಒಂದು ಪಿಕ್ಚರ್ ಡಯಾಗ್ರಾಮ್ ತೋರಿಸ್ತೀನಿ, ಆ ಡಯಾಗ್ರಾಮ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ ನೀವು. ಸೊ ಈ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇದನ್ನ ನಮ್ಗೆ ಡೇಟಾಬೇಸ್ ಎನ್ವೈರನ್ಮೆಂಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಈ ಡೇಟಾಬೇಸ್ ಸಿಸ್ಟಮ್ ಅಲ್ಲಿ ಡೇಟಾಬೇಸ್ ಸಿಸ್ಟಮ್ ಅಂತಂದ್ರೆ ಇಷ್ಟು ಸೇರ್ಕೋಬೇಕು. ಸೊ ಯೂಸರ್ ಇಲ್ಲಿದ್ದಾನೆ, ಯೂಸರ್ ಪ್ರೋಗ್ರಾಮರ್, ಆ ಪ್ರೋಗ್ರಾಮರ್ ಯೂಸರ್ ಇಲ್ಲಿದ್ದಾನೆ ಅಂತಂದ್ರೆ ನಮ್ಗೆ ತಿಳ್ಕೊಳ್ಳಿ, ದಿಸ್ ವೇರ್ ಆಕ್ಚುಲಿ ದ ಡೇಟಾ ಇಸ್ ಸ್ಟೋರ್ಡ್. ಡೇಟಾಬೇಸ್ ಅಂದ್ರೆ ಏನು ಅಂತ ಕೇಳಿದೆ. ಸೊ ಡೇಟಾಬೇಸ್ ಅಂತಂದ್ರೆ ನಥಿಂಗ್ ಹಾರ್ಡ್ ಡಿಸ್ಕ್, ಅದು ವೇರ್ ಎಕ್ಸಾಕ್ಟ್ಲಿ ದ ಆಲ್ ಡೇಟಾ ವಿಲ್ ಬಿ ಸ್ಟೋರ್ಡ್ ಆರ್ ಲೊಕೇಟೆಡ್. ಇಲ್ಲಿದೆ ಕೂತಿದೆ, ಇಲ್ಲಿ ಕುತ್ಕೊಂಡ್ಬಿಟ್ರೆ ಆಯ್ತಾ, ನಾವು ಯಾವ್ದೇ ಡೇಟಾ ನಾವೇನ್ ಮಾಡಿದೀವಿ ಸ್ಟೋರ್ ಮಾಡಿರೋದನ್ನ ನಾವೇನ್ ಮಾಡ್ಬೇಕು, ಆಕ್ಸೆಸ್ ಮಾಡಂಗಿರ್ಬೇಕು, ಆರ್ ಮಾಡಿಫೈ ಮಾಡಕ್ ಅಲೋ ಮಾಡ್ಬೇಕು, ಇನ್ಸರ್ಟ್ ಮಾಡಕ್ ಅಲೋ ಮಾಡ್ಬೇಕು, ಅಪ್ಡೇಟ್ ಮಾಡಕ್ ಅಲೋ ಮಾಡ್ಬೇಕು, ಡಿಲೀಷನ್ ಮಾಡಕ್ ಅಲೋ ಮಾಡ್ಬೇಕು. ಇಲ್ಲಿ ಸುಮ್ನೆ ಕೂರ್ಸ್ಬಿಟ್ಟು ಅಲ್ಲಿ ನಮ್ಗೆ ಏನು ಅಲೋ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಆ ಡೇಟಾ ಏನಾಗುತ್ತೆ, ವೇಸ್ಟ್ ಆಗ್ಬಿಡ್ತದೆ. ನಿಮ್ಮ ಇದನ್ನ ಯಾಕೆ ಪೆನ್ ಡ್ರೈವ್ ಯಾಕೆ ಯೂಸ್ ಮಾಡ್ತಿರಲಿ, ಪೆನ್ ಡ್ರೈವ್ ಅಲ್ಲಿ ಫೈಲ್ ನೀವ್ ಏನ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ ರೀತಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಸೊ ಹಾಗಾಗಿ ಅದೇ ತರ ನಾವೇನ್ ಮಾಡ್ತೀವಿ, ನಮ್ಗೆ ಇದ್ ಬೇಕು, ಏನು ವರ್ಕ್ ಆಗಂಗೆ ಇರ್ಬೇಕು.
ಸೊ ಇಲ್ಲಿ ಡೇಟಾ ಬೇಸ್ ನ ಅರ್ಥ ಮಾಡ್ಕೊಳ್ಳುವಾಗ ಡೇಟಾ ಸ್ಟೋರ್ ಡೇಟಾ ಬೇಸ್ ಇದೆ, ಇಲ್ಲಿ ಸ್ಟೋರ್ ಡೇಟಾ ಬೇಸ್ ಬಂದು ಮೆಟಾ ಡೇಟಾ ಅಂತ ಇರ್ತದೆ. ಸೊ ಮೆಟಾ ಡೇಟಾ ಅಂದ್ರೆ ಸ್ಟೋರ್ ಡೇಟಾ ಬೇಸ್ಗೆ ಡೆಫಿನೇಷನ್ಸ್. ಇಲ್ಲಿ ನೀವು ಏನ್ ಮಾಡ್ತೀರಾ, ಒಂದು ಟೇಬಲ್ ಬರ್ದಿರ್ತೀರಾ, ಆ ಟೇಬಲ್ ಬರ್ದಿದ್ದಾಗ ನಮ್ಗೆ ಒಂದು ಹೆಡರ್ಸ್ ಕೊಳ್ಬೇಕು. ಹೆಡರ್ಸ್ ಗಳು ಏನ್ ಮಾಡ್ತದೆ, ಆ ಕಾಲಮ್ ಎಲ್ಲೋ ಆ ರೋ ನಲ್ಲೋ ಇರುವಂತ ಡೇಟಾದು ಎಕ್ಸಾಕ್ಟ್ ಮೀನಿಂಗ್ ನ ಹೇಳ್ತದೆ, ಏನಿದೆ ಅನ್ನೋದು. ಆ ಎಕ್ಸಾಕ್ಟ್ ಮೀನಿಂಗ್ ಹೇಳೋದನ್ನ ನಾವೇನಂತ ಕರಿತೀವಿ, ಮೆಟಾ ಡೇಟಾಸ್ ಅಂತ ಹೇಳ್ತೀವಿ. ಅಂದ್ರೆ ಡೇಟಾ ಹೇಳ್ತದೆ. ಸೊ ಡೇಟಾ ಅಂದ್ರೆ ಒಂದು ಯಾವ್ದೋ ಒಂದು ಡೇಟಾ ಇದೆ, ಆ ಡೇಟಾ ಬಗ್ಗೆನೇ ಒಂದು ಮಾಹಿತಿ ಕೊಡೋ ಅಂತದನ್ನ ನಾವೇನಂತ ಕರಿತೀವಿ, ಮೆಟಾ ಡೇಟಾ ಅಂತೇಳಿ ಕರಿತೀವಿ. ಆ ಮೆಟಾ ಡೇಟಾ ಇಲ್ಲಿ ಇರ್ತದೆ. ಸೊ ಈ ಮೆಟಾ ಡೇಟಾ ಮತ್ತೆ ಡೇಟಾ ಎರಡೂ ಕೂಡ ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗಿದೆ. ಈ ಸೇವ್ ಆಗಿರೋದನ್ನ ನಾವೇನ್ ಮಾಡ್ಬೇಕು, ಯಾವ್ದೋ ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡ್ಬೇಕು. ದಟ್ ಸಾಫ್ಟ್ವೇರ್ ಇಸ್ ಕನ್ಸಿಡರ್ಸ್ ಎ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಸಾಫ್ಟ್ವೇರ್ ನ ಯೂಸ್ ಮಾಡ್ಬೇಕು. ಆ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ಇಲ್ಲಿರೋದನ್ನ ನಾನೇನ್ ಮಾಡ್ಬೋದು, ಸ್ಟೋರ್ ಮಾಡಕ್ಕಾಗ್ಬೋದು, ಆಕ್ಸೆಸ್ ಮಾಡಕ್ಕಾಗ್ಬೋದು. ಇನ್ನು ನನಗೆ ಯಾವ ಆಂಗಲ್ ಅಲ್ಲಿ ಯಾವ ವ್ಯೂ ನಲ್ಲಿ ಬೇಕು, ಯಾವ ಪರ್ಟಿಕ್ಯುಲರ್ ಡೇಟಾ ಬೇಕು, ಆ ಡೇಟಾನ ನಾವೇನ್ ಮಾಡ್ಬೋದು, ವ್ಯೂ ಮಾಡ್ಬೋದು, ಪ್ರೆಸೆಂಟ್ ಮಾಡ್ಬೋದು. ಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅವಕಾಶ ಮಾಡೋಂತ ಸಾಫ್ಟ್ವೇರ್ ನ ನಾನಂತ ಕರಿತೀನಿ DBMS ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಈ DBMS ಸಾಫ್ಟ್ವೇರ್ ನ ಇನ್ಕ್ಲೂಡ್ ಮಾಡ್ಕೊಂಡು ಹೊರಗಡೆ ನಾವೇನ್ ಮಾಡ್ತೀವಿ, database system ಇದೆ. The database system exactly what where we use the application program. So ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ನ ಯೂಸ್ ಮಾಡ್ತೀವಿ, ದಟ್ ಇಸ್ ನಥಿಂಗ್ ಬಟ್ ಕ್ಯೂರೀಸ್. ಸೊ ಒಂದು ಕ್ಯೂರಿ ಕೊಟ್ಟು ನನಗೆ ಯಾವ ಪರ್ಟಿಕ್ಯುಲರ್ ಡೇಟಾ ಬೇಕೋ ಆ ಪರ್ಟಿಕ್ಯುಲರ್ ಡೇಟಾನ ಏನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು, ನೋಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಇದು ಉಪಯೋಗ ಆಗುತ್ತೆ. ಸೊ ಇಲ್ಲಿ ಪ್ರೋಗ್ರಾಮರ್ ಇದ್ದಾರೆ. ಈ ಪ್ರೋಗ್ರಾಮರು ಯಾವ್ದೋ ಒಂದು ಪ್ರೋಗ್ರಾಮ್ ಬರೀತಾನೆ. ಆ ಪ್ರೋಗ್ರಾಮ್ ಬರ್ದಿದ್ನ ನಾ ಏನ್ ಮಾಡ್ಬೇಕು, ನೋಡ್ಬೋದು. ಯಾವ ರೀತಿ ಬೇಕೋ ಆ ರೀತಿನಲ್ಲಿ ನಾ ಏನ್ ಮಾಡ್ಬೋದು, ಆಕ್ಚುಲ್ ಆಗಿ ಡೇಟಾನ ನೋಡ್ಬೋದು. ನಾವು ಈ ಮೇಲ್ಗಡೆಯಿಂದ ಬರೋದಾದ್ರೆ ನಾನ್ ಮಾಡ್ತೀವಿ, ಒಬ್ಬ ಪ್ರೋಗ್ರಾಮರ್ ಬರ್ತಾನೆ. ಆ ಪ್ರೋಗ್ರಾಮರ್ ಏನ್ ಮಾಡ್ತಾನೆ, ಅವ್ನಿಗೆ ಯಾವ್ದು ಬೇಕೋ ಅದನ್ನ ಕ್ಯೂರಿ ಬರೀತಾನೆ. ಕ್ಯೂರಿ ಇಸ್ ಕ್ವಶನ್. ಸೊ ಡೇಟಾ ಬೇಸ್ ಅಲ್ಲಿ ನಾವು ಕ್ವಶನ್ ಹಾಕ್ಬೇಕು. ಯಾವ ತರ ಕ್ವಶನ್ ಬೇಕೋ, ನನಗೆ ಯಾವ್ದೋ ಒಂದು ನೋಡ್ಬೇಕು. ನಾನೇನ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಡೇಟಾಬೇಸ್ಗೆ ಹೋಗ್ತೀನಿ. ಸ್ಟೂಡೆಂಟ್ ಡೇಟಾಬೇಸ್ ನಾ ಏನ್ ಮಾಡ್ಬೇಕು, ಜಸ್ಟ್ ನಿಮ್ಮ 4th ಸೆಮಿಸ್ಟರ್ ಅಲ್ಲಿ ಇದೆ ಎಲ್ಲಾ ಸ್ಟೂಡೆಂಟ್ ನೇಮ್ಗಳನ್ನ ಡಿಸ್ಪ್ಲೇ ಮಾಡು ಅಂತ ಹೇಳ್ತೀನಿ. ದಟ್ ಇಸ್ ಮೈ ಕ್ಯೂರಿ. ಏನದು, ಲೀಸ್ಟ್ ಔಟ್ ಆಲ್ ದ 4th ಸೆಮಿಸ್ಟರ್ PMCS ಸ್ಟೂಡೆಂಟ್ಸ್ ನೇಮ್ ಅಂತ ಹೇಳಿ ಕ್ಯೂರಿ ಕೊಡ್ತೀನಿ. ಕ್ಯೂರಿ ಕೊಟ್ಟ ತಕ್ಷಣ ದಿಸ್ ವೇರ್ ದ ಡೇಟಾ ಕ್ಯೂರಿ ಕೊಡ್ತೀನಿ. ಕ್ಯೂರಿ ಕೊಟ್ಟಾಗ ಡೇಟಾಬೇಸ್ ಅಲ್ಲಿ ಈ ಸಾಫ್ಟ್ವೇರ್ ಏನ್ ಮಾಡ್ತದೆ, ಪ್ರಾಸೆಸ್ ಮಾಡ್ತದೆ. ಯಾಕಂದ್ರೆ ಮಿಷಿನ್ ಲೆವೆಲ್ ಕನ್ವರ್ಟ್ ಮಾಡ್ಕೋಬೇಕಲ್ಲ. ನಾ ಆಗ್ಲೇ ಹೇಳಿದ್ವಿ, ಸಿ ಲ್ಯಾಂಗ್ವೇಜ್ ಹೇಳುವಾಗ್ಲೇ ನಾವೇನ್ ಮಾಡ್ತೀವಿ, ಮಿಷಿನ್ ಲೆವೆಲ್ ನಾವು ಬರೆಯೋದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರ್ತದೆ, ಬಟ್ ಕಂಪ್ಯೂಟರ್ ಗೊತ್ತಿರೋದು ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿರ್ತದೆ. ಸೊ ಕನ್ವರ್ಷನ್ ಆಗ್ಬೇಕು, ಒಂದು ಪ್ರೊಸೆಸಿಂಗ್ ಆಗ್ಬೇಕು. ಆ ಪ್ರೊಸೆಸಿಂಗ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಸಾಫ್ಟ್ವೇರ್ ಟು ಪ್ರಾಸೆಸ್ ಎ ಕ್ಯೂರಿ. ಆ ಪ್ರೋಗ್ರಾಮ್ ನ ಪ್ರಾಸೆಸ್, ನಾವು ಪ್ರೋಗ್ರಾಮ್ ಆದ್ರೂ ಕೊಟ್ಟಿರ್ಬೋದು, ಕ್ಯೂರಿ ಆದ್ರೂ ಕೊಟ್ಟಿರ್ಬೋದು. ಆ ಕ್ಯೂರಿ ನಾನು ಪ್ರಾಸೆಸ್ ಮಾಡ್ತದೆ. ಯಾವಾಗ ಪ್ರಾಸೆಸ್ ಮಾಡ್ತದೆ, ಆ ಪ್ರಾಸೆಸ್ ಮಾಡಿದಾಗ ನನಗೆ ಇಂಟರ್ನಲ್ ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು. ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಏನ್ ಮಾಡ್ಬೇಕು, ಆಕ್ಸೆಸ್ ಮಾಡ್ತದೆ ಸ್ಟೋರ್ ಡೇಟಾ ಜೊತೆ. ಈ ಸ್ಟೋರ್ ಡೇಟಾ ಜೊತೆ ಆಕ್ಸೆಸ್ ಮಾಡಿ ನಮ್ಗೆ ಯೂಸರ್ಗೆ ಬೇಕಾಗಿರುವಂತ ಡೇಟಾನ ಡಿಸ್ಪ್ಲೇ ಮಾಡ್ಕೊಡ್ತದೆ. ಈ ಒಂದು ಕಾನ್ಸೆಪ್ಟ್ ನೇ ನಾವು ಎಂಟೈರ್ ಈ ಸೆಮಿಸ್ಟರ್ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಓದೋದು. ನೆನ್ಪಿಟ್ಕೊಬಿಡಿ. ಈ ಡಯಾಗ್ರಾಮ್ ನಿಮ್ ತಲೆಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ನಾನ್ ಡೇಟಾಬೇಸ್ ಅಂದ್ರೆ ಏನು, ಡೇಟಾಬೇಸ್ ಯಾವ ತರ ವರ್ಕ್ ಆಗುತ್ತೆ, ವೈ ವಿ ನೀಡ್ ಟು ರೀಡ್ ದ ಡೇಟಾಬೇಸ್, ವೈ ದ ಡೇಟಾಬೇಸ್ ಇಸ್ ಮೋಸ್ಟ್ ಪವರ್ಫುಲ್ ಇನ್ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅರ್ಲಿಯರ್ ಹೆಂಗಿತ್ತು ಗೊತ್ತಾ, ಅರ್ಲಿಯರ್ ಈ ರೀತಿ ಇರ್ಲಿಲ್ಲ. ಅರ್ಲಿಯರ್ ಏನಿತ್ತು, ಒಂದ್ ಬುಕ್ ತಗೋತಾ ಇದ್ರಿ, ಆ ಬುಕ್ ಅಲ್ಲಿ ನೀವೇನ್ ಮಾಡ್ತಿದ್ರಿ, ಬರಿತಾ ಇದ್ರಿ. ಆ ಬುಕ್ ಅಲ್ಲಿ ಬರ್ಕೊತಿದ್ರೋ, ಇಲ್ಲ ಇನ್ನೊಂದು ಯಾವ್ದೋ ಒಂದು ಸಾಫ್ಟ್ವೇರ್ ಏನ್ ಮಾಡ್ತದೆ, ಎಕ್ಸೆಸ್ ಎಲ್ಲೋ ಒಂದು ಬರ್ಕೊಂಡ್ಬಿಡ್ತದೆ, ಎಕ್ಸೆಲ್ ಅಲ್ಲಿ ಬರ್ಕೊಂಡ್ಬಿಡ್ತಾ ಇದ್ರಿ, ವರ್ಡ್ ಅಲ್ಲಿ ಬರ್ಕೊತಾ ಇದ್ರಿ. ಬರ್ದಿದ್ದೆಲ್ಲ ಏನಾಗ್ತಿತ್ತು, ಟೈಪ್ ಮಾಡೋದು, ಸುಮ್ನೆ ಟೈಪ್ ಮಾಡೋದು. ಸರಿ ರೀ ಎಂಟ್ರಿ ಆಗ್ತಾ ಇತ್ತು, ರಿಡೆಂಡೆನ್ಸಿ ಆಗ್ತಿತ್ತು, ಕನ್ಫ್ಯೂಷನ್ ಆಗೋದು, ಏನೇನೋ ತಪ್ಪಾಗೋದು. ಆದ್ರೆ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ. ರಿಟ್ರೀವ್ ಮಾಡಕ್ಕಾಗಿರ್ಬೋದು, ಅಪ್ಡೇಟ್ ಮಾಡಕ್ಕಾಗಿರ್ಬೋದು, ಆಕ್ಸೆಸ್ ಮಾಡೋದಕ್ಕಾಗಿರ್ಬೋದು, ಮಾಡಿಫಿಕೇಶನ್ ಮಾಡೋದು, ಡಿಲೀಷನ್ ಮಾಡಕ್ಕಾಗಿರ್ಬೋದು. ಅಷ್ಟು ಮಾತ್ರ ಅಲ್ಲ, ನಾನು ಒರಿಜಿನಲಿ ಯಾವ್ದೋ ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡಿದೀನಿ, ಬಟ್ ನನ್ಗೆ ವ್ಯೂ ಬೇರೆ ರೀತಿನಲ್ಲಿ ಬೇಕು. ನನ್ನ ವ್ಯೂಸ್ ನ ನೋಡ್ಬೋದು, ಯಾವ ರೀತಿನಲ್ಲಿ ಬೇಕಾದ್ರೂ ವ್ಯೂ ನ ಮಾಡಿ ಪ್ರೆಸೆಂಟ್ ಮಾಡ್ಬೋದು. ಆ ಪ್ರೆಸೆಂಟ್ ಮಾಡಿ ಅನಲೈಸ್ ಮಾಡ್ಲಿಕ್ಕೋಸ್ಕರ ಅನುಕೂಲ ಆಗ್ಲಿ ಅಂತೇಳಿ ನಾವೇನ್ ಮಾಡ್ತೀವಿ, ಈ ರೀತಿಯಾದ ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡ್ತೀವಿ. ದಟ್ ಸಾಫ್ಟ್ವೇರ್ ಇಸ್ ಕಾಲ್ಡ್ ಆಸ್ ಎ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಿಮ್ಗೆ ಪ್ರಾಕ್ಟಿಕಲ್ ಶುರು ಮಾಡಿದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಪ್ರಾಕ್ಟಿಕಲ್ ಯಾವ್ದಾದ್ರು ಹೇಳ್ಕೊಡ್ತೀನಿ ಅಂದ್ರೆ MS
ಆಕ್ಸೆಸ್ ಅಲ್ಲಿ ಹೆಂಗೆ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಾದ್ಮೇಲೆ SQL ವರಾಕಲ್ ಇದೆ, ವರಾಕಲ್ ನ ಹೇಳ್ಕೊಡ್ತೀನಿ. ವರಾಕಲ್ ಅಲ್ಲಿ ಒಂದು ನಿಮ್ಗಿರೋದು SQL ಅಂದ್ರೆ ಸ್ಟ್ರಕ್ಚರ್ಡ್ ಕ್ಯೂರಿ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ. ಆ ಸ್ಟ್ರಕ್ಚರ್ಡ್ ಕ್ಯೂರಿ ಲ್ಯಾಂಗ್ವೇಜ್ ನ ನಿಮಗೆ ಪಾಠ ಮಾಡ್ತೀನಿ, ಸರಿನಾ? ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ತರ ಟೇಬಲ್ ಕ್ರಿಯೇಟ್ ಮಾಡ್ತೀರಾ, ಯಾವ ತರ ಟೇಬಲ್ ಒಳಗೆ ಡೇಟಾ ಇನ್ಸರ್ಟ್ ಮಾಡ್ತೀರಾ, ಇನ್ಸರ್ಟ್ ಮಾಡಿ ಡೇಟಾನ ಯಾವ ತರ ವ್ಯೂ ಮಾಡ್ತೀರಾ, ಯಾವ ಇನ್ಸರ್ಟ್ ಮಾಡಿದ್ರೆ ನಮ್ಗೆ ಯಾವ ತರ ಬೇಕು ನಮ್ಗೆ ಇದನ್ನ ಪ್ರೆಸೆಂಟ್ ಮಾಡ್ಬೋದು, ಪ್ರೊಜೆಕ್ಷನ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ಬೋದು. ಸೊ ಆವಾಗ ನಿಮ್ಗೆ ಈ ಯೂಸರ್ ಇಂದ ಹಿಡಿದು ಇಲ್ಲಿವರೆಗೂ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೋದು, ನೀಟಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಟಿಪಿಕಲ್ DBMS ಫಂಕ್ಷನಾಲಿಟೀಸ್ ಏನಿದೆ, ಆಕ್ಚುಲಿ ನಿಜವಾದ ಫಂಕ್ಷನಾಲಿಟೀಸ್ ಅಂದ್ರೆ ಫಂಕ್ಷನ್ಸ್ ಏನಾಗುತ್ತೆ DBMS ಅಲ್ಲಿ. ಸೊ ಈ DBMS ಅಲ್ಲಿ ಫಂಕ್ಷನ್ಸ್ ಏನಪ್ಪಾ ಅಂತಂದ್ರೆ, ಡಿಫೈನ್ ಎ ಪರ್ಟಿಕ್ಯುಲರ್ ಡೇಟಾಬೇಸ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಡೇಟಾ ಟೈಪ್, ಸ್ಟ್ರಕ್ಚರ್ ಮತ್ತೆ ಕನ್ಸ್ಟ್ರೈನ್ಸ್. ನೆನ್ಪಿಟ್ಕೊಳ್ಳಿ, ನಮ್ಮ ಕಂಪ್ಯೂಟರ್ ಸೈನ್ಸ್ ಬಂದ ಕೂಡಲೇ ನಿಮ್ ತಲೆಯಲ್ಲಿ ಇರ್ಬೇಕು ಡೇಟಾ ಟೈಪ್ಸ್ ಇರ್ಬೇಕು. ಯಾವ ಪರ್ಟಿಕ್ಯುಲರ್ ಡೇಟಾ ಟೈಪ್ ಅಲ್ಲಿ ನಾವು ಸ್ಟೋರ್ ಮಾಡ್ತಾ ಇದೀವಿ. ಯಾಕಂದ್ರೆ ಡೇಟಾ ಟೈಪ್ ಕೊಟ್ಟಿಲ್ಲ ಅಂದ್ರೆ ನಾವು ಯಾವ್ದು ಸ್ಟೋರ್ ಸುಮ್ನೆ ನಂಬರ್ ಕೊಡಲ್ಲ. ನಾನು ಆಗ್ಲೇ ಹೇಳಿದೆ, ಸ್ಟೂಡೆಂಟ್ ಗ್ರೇಡ್ ಅಂತ ತಕ್ಷಣ ನಂಬರ್ ಅಂತ ಕೊಡ್ತೀನಿ, 8.5 ಇಲ್ಲ 8.7 ಅಂತಾನು ಕೊಟ್ಟೆ, ಆರ್ ABC ಅಂತ ಕೊಡ್ತೀನಿ. ಸೊ ಆ ಗ್ರೇಡ್ ಕೊಡ್ಬೇಕು. ಆ ಗ್ರೇಡ್ ಅದು ಇಂಟಿಜರ್ ಟೈಪೋ, ಫ್ಲೋಟ್ ಟೈಪೋ, ಆರ್ ನನಗೆ ಇದು ಕ್ಯಾರೆಕ್ಟರು ಅನ್ನೋ ಕೊಡ್ಬೇಕು. ಯಾಕಂದ್ರೆ ನಾನು ಅಲ್ಲಿ ನಂಬರ್ ಕೊಡೋ ಜಾಗದಲ್ಲಿ ಕ್ಯಾರೆಕ್ಟರ್ ಕೊಡಕ್ಕಾಗಲ್ಲ, ಕ್ಯಾರೆಕ್ಟರ್ ಕೊಡಕ್ಕಾಗಲ್ಲ, ಡಬಲ್ ಕೊಡಕ್ಕಾಗಲ್ಲ, ಇನ್ನೊಂದು ಯಾವ್ದೋ ಕೊಡಕ್ಕಾಗಲ್ಲ. ಹಾಗಾಗಿ ಡೇಟಾ ಟೈಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇಟಾ ನಾವು ಸ್ಟೋರ್ ಮಾಡುವಾಗ ಡೇಟಾ ಬೇಸ್ ನ ಕೊಡ್ಬೇಕು. ಡೇಟಾ ಟೈಪ್ ಯಾವ್ದು ಅಂತ. ಡೇಟಾ ಟೈಪ್ ಕೊಡುವಾಗ ಸ್ಟ್ರಕ್ಚರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಆಗ್ಲೇ ಹೇಳಿದ್ದೆ, ನೀವು ಸಿ ಪ್ರೋಗ್ರಾಮ್ ಕಲಿಯುವಾಗ ಕಲ್ತಿದ್ದೀರಾ ಸ್ಟ್ರಕ್ಚರ್. ಈವನ್ ಡೇಟಾ ಬೇಸ್ ಕೂಡ ಕಲ್ತಿದ್ದೀರಾ. ಏನಾಗುತ್ತೆ ಸ್ಟ್ರಕ್ಚರು, ಯಾಕೆಂದ್ರೆ ಯಾವ್ದೋ ಒಂದು ಡೇಟಾ ಇದ್ರೆ ಸಾಲದು. ಒಂದು ಡೇಟಾ ಬೇಸ್ ಅಲ್ಲಿ ಇಸ್ ನಥಿಂಗ್ ಬಟ್ ರೆಕಾರ್ಡ್ ಆಗಿರುತ್ತೆ. ಒಂದಷ್ಟು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತಿರ್ತೀವಿ. ಆ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದಕ್ಕಾಗಿ ಸ್ಟ್ರಕ್ಚರ್ ನ ಡಿಫೈನ್ ಮಾಡಬೇಕು. ಯಾವ ಪರ್ಟಿಕ್ಯುಲರ್ ವೇನಲ್ಲಿ, ಯಾವ ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ನನಗೆ ಡೇಟಾ ಸ್ಟೋರ್ ಆಗಿರ್ಬೇಕು, ಆ ಸ್ಟ್ರಕ್ಚರ್ ನ ನಾನು ಡಿಫೈನ್ ಮಾಡಬೇಕು. ಸೊ ಸ್ಟ್ರಕ್ಚರ್ ನ ಡಿಫೈನ್ ಮಾಡೋದು ಸಾಲದು. It is a database management system. Management system ಅಲ್ಲಿ each and every record or every data should have some constraints. Constraints is nothing but values ಅಂದ್ರೆ ಏನದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಈ ರೀತಿನಲ್ಲೇ ಇರ್ಕೋಬೇಕು. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಏನಾಗಬೇಕು, 0 ಇಂದ 100 ವರೆಗೆ ಇರ್ಬೇಕು. ನನಗೆ 110 ಅಂತ ಬಂದ ತಕ್ಷಣ ಏನಾಗಬೇಕು, ಅದು ತಪ್ಪು ಅಂತ ಹೇಳ್ಬೇಕು. 101 ಅಂತ ಬಂದ ತಕ್ಷಣ ತಪ್ಪು ಅಂತ ಹೇಳ್ಬೇಕು. ಯಾಕೆ, ಯಾವುದೇ ಕಾರಣಕ್ಕೂ 100 ಮಾರ್ಕ್ಸ್ ಗಿಂತ ಜಾಸ್ತಿ ಹೋಗಂಗಿಲ್ಲ. ದಟ್ ಇಸ್ ಎ ಕನ್ಸ್ಟ್ರೈಂಟ್, ಸರಿನಾ? ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜ್ ಫಾರ್ ವುಮೆನ್ಸ್. ಸೊ ಗೌರ್ಮೆಂಟ್ ಕಾಲೇಜ್ ಫಾರ್ ವುಮೆನ್ಸ್ ಅಲ್ಲಿ ಏನ್ಬೇಕು, ಜೆಂಡರ್ ಬಂದಾಗ ಎಲ್ಲರೂ ಫೀಮೇಲ್ ಇರ್ಬೇಕು. ಅಲ್ಲಿ ಮೇಲ್ ಅಂತ ಬರಂಗಿಲ್ಲ. ಅಲ್ಲಿ ಬಂದ ತಕ್ಷಣ ಏನಾಗುತ್ತದೋ ಕನ್ಸ್ಟ್ರೈಂಟ್ ರಾಂಗ್ ಆಗ್ಬೇಕು ಅಲ್ವಾ? ಸೊ ನೀವು ಏನ್ ಮಾಡ್ಬೇಕು, ಯಾವ್ದನ್ನ ನೀವು ಇದ್ ಮಾಡ್ತಿದ್ದೀರಾ ಅದನ್ನ ನಾವು ವರ್ಕೌಟ್ ಮಾಡ್ಬೇಕು. ಇಂಟರ್ನೆಟ್ ಕೇಳಿಸ್ತಾ ಇದೆಯೇನ್ರಪ್ಪ? ಟಿವಿ ಕೇಳಿಸ್ತಾ ಇದೆಯಾ ನಾ ಮಾತಾಡ್ತಾ ಇರೋದು? ಏನಪ್ಪಾ? ಕೇಳಿಸ್ತಾ ಇದೆಯಾ? ಕಂಟಿನ್ಯೂ ಮಾಡ್ಬೋದಲ್ವಾ? ಯಾರ್ದೋ ಇಂಟರ್ನೆಟ್ ಕನೆಕ್ಷನ್ ಹೋಯ್ತು ಅಂತ ಬಂತು, ಅದಕ್ಕೋಸ್ಕರ ಹೇಳ್ದೆ. ನಿಮ್ಗೂ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ? ಓಕೆ. ಸೊ ನಮಗೆ ಈ ಒಂದು ಡೇಟಾಬೇಸ್, ಪರ್ಟಿಕ್ಯುಲರ್ಲಿ ಡೇಟಾಬೇಸ್ ನಾವು ಇದ್ ಮಾಡುವಾಗ ಡೇಟಾ ಟೈಪ್ಸ್ ನ ತಿಳ್ಕೊಂಡಿರ್ಬೇಕು, ಸ್ಟ್ರಕ್ಚರ್ ಇರ್ಬೇಕು, ಕನ್ಸ್ಟ್ರೈನ್. ಸೊ ಇಷ್ಟು ಮಾತ್ರ ಇರೋದಿಲ್ಲ, ಅಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕು. ಕನ್ಸ್ಟ್ರಕ್ಟ್ ಯಾವ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ ವಿ ಹ್ಯಾವ್ ಟು ಲೋಡ್ ಅನ್ ಇನಿಷಿಯಲ್ ಡೇಟಾಬೇಸ್ ಡೇಟಾಸ್ ನ. ನನಗೆ ಒಂದಷ್ಟು ಸ್ಯಾಂಪಲ್ ಡೇಟಾಸ್ ನ ಇನ್ಸರ್ಟ್ ಮಾಡಿ ಆ ಡೇಟಾ ಸ್ಟ್ರಕ್ಚರು ನನಗೇನಾಗ್ತಾ ಇದೆ, ಡೇಟಾಬೇಸ್ ವರ್ಕ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಬಿಟ್ಟು ಅದು ಸ್ಟೋರ್ ಆಗುತ್ತಾ, ಸೆಕೆಂಡರಿ ಸ್ಟೋರೇಜ್ ಮೀಡಿಯಾದಲ್ಲಿ ಇದು ಕಂಟೆಂಟ್ ನ ಕೂರಿಸ್ಲಿಕ್ಕೆ ಸಾಧ್ಯ ಇದೆಯಾ, ಇಲ್ಲ ಅಂದ್ರೆ ವರ್ಕ್ ಆಗ್ತಾ ಇಲ್ಲ ಅಂತ ನಾವು ಚೆಕ್ ಮಾಡ್ಬೇಕು. ಆ ಕನ್ಸ್ಟ್ರಕ್ಟ್ ಮಾಡೋ ಒಂದು ಫಂಕ್ಷನಾಲಿಟಿ ಇದ್ರಲ್ಲಿದೆ, ಚೆಕ್ ಮಾಡೋಂಥದ್ದು ಎಬಿಲಿಟಿ ಅಂತದ್ದು. ಅಂಡ್ ಇನಿಷಿಯಲಿ ನಾವು ಡೇಟಾಬೇಸ್ ಒಳಗೆ ನಾವು ಡೇಟಾನ ಲೋಡ್ ಮಾಡ್ಲಿಕ್ಕೂ ಇದಿದೆ, ಅವಕಾಶ ಇದೆ. ಅಂಡ್ ಕ್ಲಿಯರ್ ಮಾಡ್ಲಿಕ್ಕೂ ಅವಕಾಶ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಯಾವ್ದೇ ಒಂದು ಇದ್ ಮಾಡ್ಬೇಕು ಅಂದ್ರೆ ನಾವು ಡೇಟಾನ ಫಸ್ಟ್ ಇನಿಷಿಯಲಿ ನಾವು ಹಾಕ್ಬೇಕು. ಸೊ ಅಸಂಪ್ಷನ್ ಇಟ್ಕೊಂಡು ನಾವು ವರ್ಕ್ ಮಾಡ್ಬೇಕು. ಹಾಗಾಗಿ ನಮ್ಗೆ ಇದು ಇಂಪಾರ್ಟೆಂಟು. ಸರಿ, ಬರೀ ನಮ್ಗೆ ಒಂದು ಡೇಟಾ ಟೈಪ್ ನ ಇಟ್ಕೊಂಡು, ಸ್ಟ್ರಕ್ಚರ್ ಇಟ್ಕೊಂಡು ಕನ್ಸ್ಟ್ರೈನ್ ಮಾಡ್ಬಿಟ್ರೆ ಸಾಲದು, ಆರ್ ಒಂದು ಇನಿಷಿಯಲ್ ಡೇಟಾ ಇಟ್ಬಿಟ್ರೆ ಸಾಲದು. ನಾವೇನ್ ಮಾಡಿದ್ವಿ, ಒಂದು ಡೇಟಾ ಬೇಸ್ ಒಳಗೆ ಒಂದಷ್ಟು ಮಾಹಿತಿನ ಕೂರ್ಸಿದೀವಿ. ಆ ಮಾಹಿತಿನ ಕೂರ್ಸಿರೋದು ಯಾಕೆ, ನನಗೆ ಯಾವಾಗ ಬೇಕು ಆಗ ಆ ಮಾಹಿತಿನ ನಾನು ಅಕ್ಸೆಸ್ ಮಾಡಕ್ಕೆ ಸಾಧ್ಯ ಆಗ್ಬೇಕು.
ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಸಮ್ ಮ್ಯಾನಿಪ್ಲಿಕೇಶನ್ ಕ್ಯಾನ್ ಬಿ ಡನ್ ಅಂತ ಅರ್ಥ. ಸೊ ಡೇಟಾಬೇಸ್ ಅಲ್ಲಿ ನಮಗೆ ಬೇಕಾದಂತ ಒಂದು ಮ್ಯಾನಿಪ್ಲಿಕೇಶನ್ ನ ಮಾಡ್ಬೋದು. ವಾಟ್ ಆರ್ ದ ಮ್ಯಾನಿಪ್ಲಿಕೇಶನ್ ಯು ಕ್ಯಾನ್ ಡೂ? ರಿಟ್ರೀವಲ್ ಮಾಡ್ಬೋದು, ಮಾಡಿಫಿಕೇಶನ್ ಮಾಡ್ಬೋದು, accessing ಮಾಡ್ಬೋದು. This is the main manipulation can be handled, easily handled in a database. ನೆನ್ಪಿಟ್ಕೊಳ್ಳಿ, ರಿಟ್ರೀವ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಕ್ಯೂರೀಸ್ ನ ಯೂಸ್ ಮಾಡ್ತೀವಿ, ಆ ರಿಪೋರ್ಟ್ ಗಳನ್ನ ಜನರೇಟ್ ಮಾಡ್ತೀವಿ. ಸೊ ರಿಪೋರ್ಟ್ ನ ಜನರೇಟ್ ಮಾಡಿ ನನಗೆ ಬೇಕಾದಂತ ನಾವೇ ಮಾಡ್ಬೋದು, ಡೇಟಾನ ರಿಟ್ರೀವ್ ಮಾಡ್ಬೋದು. ರಿಟ್ರೀವ್ ಅಂತ ಏನೋ, ನನಗೆ ಬೇಕಾದ ಡೇಟಾಬೇಸ್ ಅಲ್ಲಿ ಡೇಟಾ ಸೇವ್ ಆಗಿರೋದನ್ನ ಹೊರಗೆ ತೆಗಿಯೋದು, ಹೊರಗೆ ತೆಗಿ ನನಗೆ ನೋಡೋದು, ಪ್ರೆಸೆಂಟ್ ಮಾಡೋಂಥದ್ದು. ಸೊ ದಟ್ ಈಸ್ ಕಾಲ್ಡ್ as a retrieval. ಸೊ ರಿಟ್ರೀವ್ ಏನೋ ಮಾಡ್ತೀವಿ. ರಿಟ್ರೀವ್ ಯಾವ ಮಾಡ್ತೀವಿ? ವೆನ್ ದ ಡೇಟಾ ಇಸ್ ಬಿನ್ ಇನ್ಸರ್ಟೆಡ್, ವೆನ್ ದ ಡೇಟಾ ಇಸ್ ಬಿನ್ ಸ್ಟೋರ್ಡ್ ಆಲ್ರೆಡಿ. ಸೊ ನಾ ಏನ್ ಮಾಡ್ತೀನಿ, ಡೇಟಾ ಏನೋ ಆಲ್ರೆಡಿ ಇದೆ ಅಂತಂದ್ರೆ ಮಾಡಿಫಿಕೇಶನ್ ಮಾಡಕ್ಕೂ ಅಲೋ ಮಾಡಬೇಕು. ಡೇಟಾಬೇಸ್ ಇದೆ, ಇಷ್ಟಾಗಲ ಡೇಟಾ ಇದೆ, ಇದಕ್ಕೆ ನಾ ಏನ್ ಮಾಡ್ತೀನಿ, ಇನ್ನೊಂದಷ್ಟು ಡೇಟಾ ಸೇರ್ತದೆ, ಇಷ್ಟ ಆಯ್ತು. ಸೊ ಇಷ್ಟ ಆಯ್ತು ದೊಡ್ಡದಾಗ್ಬೇಕು, ದೊಡ್ಡದು ಚಿಕ್ಕದೆಲ್ಲ ಆಗ್ತಾ ಇರ್ಬೇಕು. ಸೊ ಈ ಇನ್ಸರ್ಷನ್ ಫಸ್ಟ್ ಒಂದು 5 ಡೇಟಾ ಇದೆ, ಇನ್ನೊಂದು 5 ಡೇಟಾ ಸೇರಿದ್ರೆ 10 ಡೇಟಾ ಆಯ್ತು, ಇನ್ನೊಂದು 5 ಡೇಟಾ ಸೇರಿದ್ರೆ 15 ಆಯ್ತು. ಸೊ ಆತರ ನಾ ಏನ್ ಮಾಡ್ಬೋದು, ಇನ್ಸರ್ಷನ್ ಮಾಡ್ತಾ ಹೋಗ್ಬೋದು. ಎಷ್ಟು ರೆಕಾರ್ಡ್ ಬೇಕಾದ್ರೂ ಇನ್ಸರ್ಟ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ನೀವು ಬೇಕಾದ್ರೆ ಎಷ್ಟು GB ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ದೇರ್ ಇಸ್ ನೋ ಲಿಮಿಟ್. ದ ಲಿಮಿಟ್ ಇಸ್ ಓನ್ಲಿ a size of your memory, not your database management system. database management system ಅಲ್ಲಿ ನಾನು ಸ್ಟೋರ್ ಮಾಡಕ್ಕೆ ಇಷ್ಟೇ ಆಗೋದು ಅಂತ ಇಲ್ಲ. ಅದೇ ಫೈಲ್ ಸಿಸ್ಟಮ್ ಹೋದ್ರೆ, ಇಲ್ಲಾಂದ್ರೆ ಒಂದು ಯಾವ್ದೋ ಒಂದು ಎಕ್ಸೆಲ್ ಅಲ್ಲ ಇನ್ನೊಂದು ಯಾವ್ದು ಇಷ್ಟೇ ಡೇಟಾ ಸೇವ್ ಮಾಡಕ್ಕಾಗುತ್ತೆ ಅಂತ ನಾವ್ ಹೇಳ್ತೀವಿ. ಆದ್ರೆ DBMS ಅನ್ನೋದು ಬಂದಾಗ ನಾನು ಎಷ್ಟು ಬೇಕಾದ್ರೂ ಸೇವ್ ಮಾಡ್ಬೋದು, ಎಷ್ಟು ಬೇಕಾದ್ರೂ ಡೇಟಾನ ಇನ್ಸರ್ಟ್ ಮಾಡ್ಬೋದು. ನಾನೇನೋ ಇನ್ಸರ್ಟ್ ಏನೋ ಮಾಡ್ಬಿಟ್ಟೆ, ಇನ್ಸರ್ಟ್ ಮಾಡಾದ್ಮೇಲೆ ನೆನ್ಪಿಟ್ಕೊಳ್ಳಿ ಅದು ತಪ್ಪಾಗ್ಬಿಟ್ಟಿತ್ತು. ನಾ ಏನ್ ಮಾಡೋದು, ಡಿಲೀಟ್ ಮಾಡ್ಬೋದ ರೆಕಾರ್ಡು? ಎಸ್, ಯು ಕ್ಯಾನ್ ಡಿಲೀಟ್ ದ ರೆಕಾರ್ಡ್, ಪರ್ಟಿಕ್ಯುಲರ್ ರೆಕಾರ್ಡ್. ಎಂಟೈರ್ ಡೇಟಾಬೇಸ್ ಡಿಲೀಟ್ ಅಲ್ಲ. ನೆನ್ಪಿಟ್ಕೊಳ್ಳಿ, ಎಕ್ಸಾಕ್ಟ್ ಆಗಿ ನಾನು ಸೆಲೆಕ್ಟ್ ಮಾಡಿ that particular data can be, or that particular record can be deleted easily. So insertion ಈಸಿಯಾಗಿ ಮಾಡ್ಬೋದು, ಡಿಲೀಷನ್ ಈಸಿಯಾಗಿ ಮಾಡ್ಬೋದು, and at the same time easily we can update the content of the records. ನೆನಪಿಟ್ಕೊಳ್ಳಿ, ಏನಾಗುತ್ತೆ, ಕಂಟೆಂಟ್ಸ್ ನಾವು ಏನ್ ಮಾಡುವುದು, ರೆಕಾರ್ಡ್ ಏನಿದೆ ಆ ರೆಕಾರ್ಡ್ ನ ಕಂಟೆಂಟ್ಸ್ ನಾವು ಅಪ್ಡೇಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಸೊ ಈ ರೀತಿಯಾಗಿ ಮಾಡೋದಕ್ಕೆ ಒಂದು ಮ್ಯಾನಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತದೆ. ದಾಟ್ ಈಸ್ ದ ಪವರ್ ಆಫ್ ದ DBMS. ಅಷ್ಟ್ ಮಾತ್ರ ಅಲ್ಲ, ಆಕ್ಸೆಸಿಂಗ್ ದ ಡೇಟಾಬೇಸ್ ಥ್ರೂ ವೆಬ್ ಅಪ್ಲಿಕೇಶನ್ಸ್. ನೀವು ನೋಡಿರ್ಬೋದು, ಇಂಟರ್ನೆಟ್ ಅಲ್ಲಿ ನೀವೇನ್ ಆಕ್ಸೆಸ್ ಮಾಡ್ತೀರಾ ಎಲ್ಲವೂ ಡೇಟಾಬೇಸ್ ಅಲ್ಲಿ ಸೇವ್ ಆಗಿದೆ. ನಾವು ದ ಪವರ್ ಆಫ್ ಡೇಟಾಬೇಸ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು ಇನ್ಕ್ರೀಸ್ ಇಸ್ ಎಬಿಲಿಟಿ. ಹೆಂಗೆ ಆಗಿದೆ ಅಂದ್ರೆ, ನಾವು ವೆಬ್ ಅಪ್ಲಿಕೇಶನ್ಸ್ ಗಳು, ಮೊಬೈಲ್ ಆಪ್ ಗಳಲ್ಲಿ ಕೂಡ ನೀವೇನ್ ಮಾಡಬಹುದು, ಡೇಟಾಬೇಸ್ ಅಲ್ಲಿ ಆಕ್ಸೆಸ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್, ನೀವು ನಮ್ ಕಾಲೇಜ್ಗೆ ಲಾಗಿನ್ ಆಗ್ತಿದಿರಲ್ಲ, ಲಾಗಿನ್ ಆಗಿದೆಲ್ಲ ಇಲ್ಲಿ ಸೇವ್ ಆಗಿದೆ, ಡೇಟಾಬೇಸ್ ಅಲ್ಲೇ ಸೇವ್ ಆಗಿರೋದು. ಸೊ ಸೇವ್ ಆಗಿರೋ ಡೇಟಾಬೇಸ್ ಅಲ್ಲಿ ಡೇಟಾನ ನಿಮ್ಮ ಮೊಬೈಲ್ ಅಲ್ಲೇ ನೋಡ್ತೀರಾ. ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತಿರಲ್ಲ, ಅದೆಲ್ಲ ಎಲ್ಲಿದೆ, ಅದು ಯಾವ್ದೋ ರೆಕಾರ್ಡ್ ಅಲ್ಲಿಲ್ಲ, ಅದು ಎಲ್ಲಿದೆ, DBMS ಸೇವ್ ಆಗಿದೆ ಡೇಟಾಬೇಸ್ ಅಲ್ಲಿ. ಆ ಡೇಟಾಬೇಸ್ ಅಲ್ಲಿ ಸೇವ್ ಆಗಿರೋದ್ರಿಂದ ನೀವು ಅಷ್ಟು ಈಸಿಯಾಗಿ ರಿಟ್ರೀವ್ ಮಾಡ್ಲಿಕ್ಕಾಗೋದು, ಮಾಡಿಫಿಕೇಶನ್ ಮಾಡಕ್ಕಾಗೋದು, ಆಕ್ಸೆಸ್ ಮಾಡಕ್ಕಾಗೋದು ವೆಬ್ ಅಪ್ಲಿಕೇಶನ್ಸ್. ಮೊದಲು ವೆಬ್ ಅಪ್ಲಿಕೇಶನ್ ಆಗ್ತಿರಲಿಲ್ಲ, ಬಟ್ ನಾವ್ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಇಟ್ಸ್ ಕೆಪಾಸಿಟಿ, ಸೊ ಎನ್ಹಾನ್ಸ್ ದಿಸ್ ಎಬಿಲಿಟಿ, ಎಲ್ಲಾ ಕಡೆಗೆ ಸ್ಪ್ರೆಡ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಇದು ಮ್ಯಾನಿಪ್ಲಿಕೇಶನ್. ಬರೀ ಮ್ಯಾನಿಪ್ಲಿಕೇಶನ್ ಮಾತ್ರ ಅಲ್ಲ, ಇದ್ರದ್ದು ಇನ್ನೂ ಫಂಕ್ಷನಾಲಿಟೀಸ್ ಇದೆ. ಏನಾದ್ರು ಫಂಕ್ಷನಾಲಿಟೀಸ್ ಅಂದ್ರೆ, ಪ್ರಾಸೆಸಿಂಗ್ ಮಾಡ್ಬೋದು, ಶೇರಿಂಗ್ ಮಾಡ್ಬೋದು ಬೈ ಸೆಟ್ ಆಫ್ ಕನ್ಕರೆಂಟ್ ಯೂಸರ್ಸ್ ಅಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ನೆನಪಿಕೊಳ್ಳಿ, ಇಟ್ ಕೀಪಿಂಗ್ ಆಲ್ ಡೇಟಾ ವ್ಯಾಲಿಡ್ ಅಂಡ್ ಕನ್ಸಿಸ್ಟೆನ್ಸ್ ಮಾಡ್ಕೋಬಹುದು. ಅದೇ ನೀವು ಫೈಲ್ ಸಿಸ್ಟಮ್ ಅಲ್ಲಿ ಇದ್ರೆ, ಯಾರ ಹತ್ರ ಒಂದ್ ಫೈಲ್ ಇತ್ತು ಅಂತಂದ್ರೆ, ಆ ಫೈಲ್ ಇಂದ ಯಾರ ಹತ್ರ ಆ ಫೈಲ್ ಇದೆ ಅವ್ನ್ ಮಾತ್ರ ಆ ಫೈಲ್ ನ ಹ್ಯಾಂಡಲ್ ಮಾಡಕ್ಕಾಗುತ್ತೆ. ಆದ್ರೆ ಡೇಟಾಬೇಸ್ ಅಲ್ಲಿ ನಾವು ಸ್ಟೋರ್ ಮಾಡಿದ್ರೆ ನಾವೇನ್ ಮಾಡೋದು, ಈ ಡೇಟಾಬೇಸ್ ನ ಪ್ರಾಸೆಸ್ ಮಾಡ್ಬೋದು, ಶೇರ್ ಮಾಡ್ಬೋದು. ಶೇರ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ ಬರ್ದಿರ್ತೀನಿ, ಸೇಮ್ ಅಪ್ಲಿಕೇಶನ್ 100 ಜನನು ಒಟ್ಟಿಗೆ ಓಪನ್ ಮಾಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ನೀವು ಸ್ಟೂಡೆಂಟ್ ಡೇಟಾಬೇಸ್ ಅಲ್ಲಿ ಲಾಗಿನ್ ಆಗ್ತಾ ಇದ್ದೀರಾ, ನೆನಪಲ್ಲಿ ಇಟ್ಕೊಳ್ಳಿ. ನೀವು ಎಕ್ಸಾಮ್ ಫೀಸ್ ಕಟ್ಟಕ್ ಹೋಗ್ತಿದ್ರಲ್ವಾ, ಎಲ್ಲರೂ ಒಟ್ಟಿಗೆ ಲಾಗಿನ್ ಆದ್ರೂ ಕೂಡ ಲಾಗಿನ್ ಆಗ್ತಾ ಇದೆ. ಆದ್ರೆ ಎಲ್ಲರಿಗೂ ಲಾಗಿನ್ ಆದಾಗ ಬೇರೆ ಬೇರೆ ಪೇಜಸ್ ಓಪನ್ ಆಗ್ತಾ ಇದೆ. ಆದ್ರೆ ಎಲ್ಲರೂ ಡೇಟಾ ಎಲ್ಲಿ ಸೇವ್ ಆಗಿದೆ, ಒಂದೇ ಡೇಟಾಬೇಸ್ ಸೇವ್ ಆಗಿದೆ. That is an ability of a DBMS.
ಆಯ್ತಾ. ಕಂಕರೆಂಟ್ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಒಂದು ಎಕ್ಸಾಂಪಲ್ ತಗೋಬಹುದು. ಬ್ಯಾಂಕ್ ತಗೊಂಡ್ರೆ ನೀವೇನ್ ಮಾಡಿರ್ತೀರಾ, ಸೊ ಒಟ್ಟೆ ಟೈಮ್ ಅಲ್ಲಿ ನಾವೇನ್ ಮಾಡುದು, ಎರಡು ಕಡೆನೂ ಕೂಡ ನಾವು ಚೆಕ್ ಮಾಡ್ಬೋದು ಟ್ರಾನ್ಸಾಕ್ಷನ್ಸ್ ನ. ಸೊ ಮಾಡಿದ್ರು ಕೂಡ ನನಗೆ ಯಾವುದೇ ರೀತಿ ಫೇಲ್ಯೂರ್ ಆಗದೆ ಇರಂಗೆ ವರ್ಕ್ ಆಗುತ್ತೆ. ಇದು DBMS ಅಲ್ಲಿ ಮಾತ್ರ ಸಾಧ್ಯ. DBMS ಬಿಟ್ಟು ಬೇರೆ ಯಾವ್ದ್ರಲ್ಲೇ ಆದ್ರೂ ಕೂಡ ಶೇರಿಂಗ್ ಆಗ್ಲಿ ಪ್ರಾಸೆಸಿಂಗ್ ಆಗ್ಲಿ ಮಾಡಕ್ಕಾಗಲ್ಲ ಕಂಕರೆಂಟ್ ಯೂಸರ್ಸ್ಗಳು. ಸೊ ಇದು ಮೋಸ್ಟ್ ಪವರ್ಫುಲ್ ಟೂಲ್, ಇದು ಮೋಸ್ಟ್ ಪವರ್ಫುಲ್ ಫ್ಲೆಕ್ಸಿಬಲ್ ಆಗಿರಂತ ಒಂದು ಗ್ಯಾರಂಟಿ ಆಗಿರಂತ ಒಂದೇನಾಗಿದೆ, ರಿಡೆಂಡೆನ್ಸಿ ಯೂಸ್ ಮಾಡ್ಲಿಕ್ಕೆ, ಕನ್ಸಿಸ್ಟೆನ್ಸಿ ಯೂಸ್ ಮಾಡ್ಲಿಕ್ಕೆ ಆಗಿರಂತ ಡೇಟಾಬೇಸ್ ಇದು. ಸೊ ಅದರ್ ಫೀಚರ್ಸ್ ಏನಪ್ಪಾ ಅಂದ್ರೆ ಪ್ರೊಟೆಕ್ಷನ್ ಆರ್ ಸೆಕ್ಯೂರಿಟಿ ಮೆಜರ್ಸ್ ಟು ಪ್ರಿವೆಂಟ್ ಅನ್ಆಥರೈಸ್ಡ್ ಆಕ್ಸೆಸ್. ಸೊ ಬರೀ ನಿಮ್ಗೆ ಬೇಸಿಕ್ ಮಾತ್ರ ಇಲ್ಲ, ನಿಮಗೆ ಪ್ರೊಟೆಕ್ಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಥಿಂಗ್ ಆಗಿದೆ. ನೀವೇನೋ ಒಂದು ಡೇಟಾನ ಸೇವ್ ಮಾಡಿದ್ದೀರಾ, ಆ ಸೇವ್ ಮಾಡಿದ ಡೇಟಾ ನನಗೇನಾಗಬೇಕು, ಸ್ಟೋರ್ ಆಗ್ಬೇಕು. ಅದನ್ನ ಮತ್ತೊಬ್ರು ಆಕ್ಸೆಸ್ ಮಾಡಬಾರ್ದು ಈಸಿಯಾಗಿ. ನೋಡಿ, ನೀವು ಫೈಲ್ ನ ಎಲ್ಲ ಸೇವ್ ಮಾಡಿದ್ರೆ ಆ ಫೈಲ್ ನ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಆದ್ರೆ ಡೇಟಾಬೇಸ್ ಅಲ್ಲಿ ಆಕ್ಸೆಸ್ ಸೇವ್ ಮಾಡೋದು ನೀವು ಬಿಟ್ರೆ, ಅದ್ರ ನೀವು ಪಾಸ್ವರ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ಲಿಲ್ಲ ಅಂತಂದ್ರೆ ಯಾರು ಕೂಡ ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿ ಕ್ಯಾನ್ ಶೇರ್ ದ ಡೇಟಾ, ವಿ ಕ್ಯಾನ್ ಪ್ರೊಟೆಕ್ಟ್ ದ ಡೇಟಾ, ವಿ ಕ್ಯಾನ್ ಪ್ರಾಸೆಸ್ ದ ಡೇಟಾ. ಆದ್ರೆ ಪ್ರೊಟೆಕ್ಟ್ ಮಾಡೋದಂತಂದಂಗೆ ಅಂದ್ರೆ ನಾವು ಶೇರ್ ಮಾಡಿದ್ರು ಕೂಡ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ದೇನೆ ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಆಕ್ಸೆಸ್ ಮಾಡ್ದ ಅಂತಂದ್ರೆ ಅದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ಲ, ಅದು ನಿಮ್ ಫೇಲ್ಯೂರ್, ಗೊತ್ತಾಯ್ತಾ. ಸೊ ಸೆಕ್ಯೂರಿಟಿ ಅಂತಂದ್ರೆ ಯಾರು ಕೂಡ ಅದನ್ನ ಅನ್ಆಥರೈಸ್ ಪರ್ಸನ್ ಆಕ್ಸೆಸ್ ಮಾಡಕ್ಕಾಗಲ್ಲ. ಅನ್ಆಥರೈಸ್ ಪರ್ಸನ್ ಅಂದ್ರೆ ಹೂ ಇಸ್ ಡು ನಾಟ್ ಹ್ಯಾವಿಂಗ್ ಎ ಪಾಸ್ವರ್ಡ್ ಆರ್ ಯೂಸರ್ ನೇಮ್ ಆಕ್ಸೆಸ್ ಮಾಡಕ್ಕಾಗಲ್ಲ. ಸೊ ಅಷ್ಟು ಮಾತ್ರ ಅಲ್ಲ, ಆಕ್ಟಿವ್ ಆಗಿರ್ಬೇಕು. ಪ್ರಾಸೆಸಿಂಗ್ ಟು ಟೇಕ್ ಇಂಟರ್ನಲ್ ಆಕ್ಷನ್ ಆನ್ ಡೇಟಾ. ಸೊ ಇಂಟರ್ನಲ್ ಆಕ್ಷನ್ಸ್ ನ ತಗೊಳ್ಳಿಕ್ಕೆ ಇದು ಆಕ್ಟಿವ್ ಆಗಿರ್ತದೆ. ತನ್ನೊಳಗಿರುವಂತ ಡೇಟಾನ ತಾನೇ ರೀಶಫಲ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡು ನನಗೆ ಜೋಡಿಸ್ಕೊಳ್ಳೋಕೆ ಕೆಪಾಸಿಟಿ ಇದೆ, ಅರೇಂಜ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಮಾರ್ಕ್ಸ್ ಇತ್ತು, ನಿಮ್ದೇ ಸ್ಟೂಡೆಂಟ್ ಡೇಟಾಬೇಸ್ ತಗೊಂಡ್ರೆ ಈ ಸೆಮಿಸ್ಟರ್ ಅಲ್ಲಿ ಫೇಲ್ ಆಗಿದ್ರ, ನೆಕ್ಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಕಟ್ಬಿಟ್ಟು ಏನ್ ಮಾಡಿದ್ರ, ಪಾಸ್ ಮಾಡ್ಕೊಂಡಿದ್ರ. ಪಾಸ್ ಮಾಡ್ಕೊಂಡಾಗ ನಿಮ್ ಡೇಟಾಬೇಸ್ ಏನ್ ಬರ್ತದೆ, ಪಾಸ್ ಅಂತ ತೋರಿಸ್ತದಲ್ವಾ, ಅದು ಫೇಲ್ ಅಂತಾನೆ ತೋರಿಸುತ್ತಾ? ಫೇಲ್ ಅಂತ ತೋರ್ಸಲ್ಲ, ರೀಶಫಲ್ ಆಗಿದೆ. ಸೊ ಪಾಸ್ ಅಂತ ತೋರಿಸುತ್ತೆ. ಸೊ ಡೇಟಾಬೇಸ್ ಯಾವ್ದೋ ಒಂದು ಮಾರ್ಕ್ಸ್ ಇದೆ, ಆ ಮಾರ್ಕ್ಸ್ ಏನಾಗುತ್ತೆ, ನೆಕ್ಸ್ಟ್ ಮಾರ್ಕ್ಸ್ ಹಾಕ್ದಾಗ ಆಡ್ ಆಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ as an active processing to take a internal action on data ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಫಸ್ಟ್ ಏನ್ ಮಾಡಿದ್ರೆ ಐ ಮಾರ್ಕ್ಸ್ ಕೊಟ್ಟಿದೀವಿ, ಅದಾದ್ಮೇಲೆ ನೀವೇನ್ ಮಾಡಿದೀವಿ, C1 C2 C3 C1 ಎಕ್ಸಾಮ್ ಮಾರ್ಕ್ಸ್ ಹಾಕ್ತಿವಿ, ಡಿಸ್ಪ್ಲೇ ಆಗ್ತಾ ಇದೆ. C2 ಎಂಟ್ರಿ ಮಾಡಿದಾಗ ಡಿಸ್ಪ್ಲೇ ಆಗುತ್ತೆ. C1 C2 ಎರಡು ಆಡ್ ಆಗಿ C3 ಎಂಟ್ರಿ ಆದಾಗ C3 ಆಡ್ ಆಗುತ್ತೆ. ಆಗ C1 C3 ಮೂರು ಕೂಡ ಎಂಟ್ರಿ ಆಗಿ ಡಿಸ್ಪ್ಲೇ ಆಗುತ್ತೆ. ಅಂಡ್ ಅಟ್ ದ ಟೈಮ್ ಮೂರು ಎಂಟ್ರಿ ಆದಾಗ ಪಾಸ್ ಆಫ್ ಫೇಲ್ ಅನ್ನೋದು ಎಂಟ್ರಿ ಆಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಆಕ್ಟಿವ್ ಪ್ರೊಸೆಸಿಂಗ್ ಟು ಟೇಕ್ ಎ ಇಂಟರ್ನಲ್ ಆಕ್ಷನ್ ಆನ್ ಡೇಟಾ ಅಂತ ಅರ್ಥ. ಇದು ಎಕ್ಸಾಂಪಲ್ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ ಕೊಡ್ತಾ ಇರೋದು? ಅರ್ಥ ಆಗ್ತದೆ ಅಂತ ಅನ್ಕೋತೀನಿ ನಾನು. ಸೊ ಪ್ರೆಸೆಂಟೇಷನ್ ಅಂಡ್ ವಿಜುವಲೈಸೇಷನ್ ಆಫ್ ಡೇಟಾ ಏನದು, ಪ್ರೆಸೆಂಟೇಷನ್ ಮತ್ತೆ ವಿಜುವಲೈಸೇಷನ್ ಆಫ್ ಡೇಟಾ. ನನಗೆ ಯಾವ ರೀತಿನಲ್ಲಿ ಬೇಕು ಆ ರೀತಿನಲ್ಲಿ ನಾನು ಪ್ರೆಸೆಂಟ್ ಮಾಡ್ಬೋದು ಡೇಟಾನ. ಡೇಟಾಬೇಸ್ ಅಲ್ಲಿ ಹೆಂಗೆಂಗೋ ಕಸ ತುಂಬಿಟ್ಟಿರ್ತೀವಿ, ಕೋಳಿ ಕಸ ತುಂಬ್ದಂಗೆ. ಆದ್ರೆ ನಮಗೆ ವಿಜುವಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಕಾಣ್ಬೇಕು, ಕಾಣುವಾಗ ಹೆಂಗ್ ಕಾಣ್ಬೇಕು, ಸುಂದರವಾಗಿ ನೀಟಾಗಿ ಕಾಣ್ಬೇಕು. ಹೆಂಗ್ ಕಾಣ್ಬೇಕು, ನೀಟಾಗಿ ಕಾಣ್ಬೇಕು ಅಂದ್ರೆ ನಾನೊಂದು ಯಾವ್ದೋ ಒಂದು ಫಾರ್ಮೆಟ್ ಹೇಳ್ತೀನಿ, ಆ ಫಾರ್ಮೆಟ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು. ಆ ಫಾರ್ಮೆಟ್ ಅಲ್ಲಿ ಡಿಸ್ಪ್ಲೇ ಆದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅಂದ್ರೆ ನಮಗೆ ಯಾವ ರೀತಿ ಪ್ರೆಸೆಂಟೇಷನ್ ಆಗ್ಬೇಕು ಅಂತ ಹೇಳ್ತೀವಿ, ಆ ರೀತಿನಲ್ಲಿ ಅದು ಪ್ರೆಸೆಂಟೇಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ ಪ್ರೆಸೆಂಟೇಷನ್ ಅಂಡ್ ವಿಜುವಲೈಸೇಷನ್ ಆಫ್ ಡೇಟಾ. ದಟ್ ಈಸ್ ಮೋಸ್ಟ್ ಪವರ್ಫುಲ್ ಟೂಲ್ ಅಂತಾನೆ ಕರ್ಕೋಬಹುದು. ಇದರಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವೇನ್ ಮಾಡೋದು, ಪ್ರೆಸೆಂಟ್ ಮಾಡೋದು, ವಿಜುವಲೈಸೇಷನ್ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ಮೇಂಟೈನಿಂಗ್ ದ ಡೇಟಾಬೇಸ್ ಮೇಂಟೈನ್ ಮಾಡಬಹುದು. and associated programs na baribodu all the lifetime of database applications. ನೆನಪಿಟ್ಕೊಳ್ಳಿ, ಡೇಟಾಬೇಸ್ ನ ಬರಿತಾ ಇರೋದು ಇವತ್ ಬರ್ಬಿಟ್ಟು ನಾಳೆ ಹಾಳಾಗಿ ಹೋಗ್ಲಿ ಅಂತಲ್ಲ, ಲೈಫ್ ಲಾಂಗ್ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವು ಸ್ಟೂಡೆಂಟ್ ಡೇಟಾಬೇಸ್ ಬಂದ್ರೆ ಎಕ್ಸಾಮ್ ನಾವೇನ್ ಮಾಡ್ತೀವಿ, ನೀವು ಇನ್ನೊಂದು 25 ವರ್ಷ ಬಿಟ್ಕೊಂಡು ನಮ್ ಕಾಲೇಜ್ ಬಂದ್ಬಿಟ್ಟು ನನ್ ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತಂದ್ರು ನಾವೇನ್ ಮಾಡ್ತೀವಿ, ಕೊಡ್ತೀವಿ. ಯಾಕೆ? ಡೇಟಾಬೇಸ್ ಅಲ್ಲಿ ಸೇವ್ ಆಗಿರ್ತದೆ. ನಿಮ್ಮ ಯಾವ ಇಯರ್ ಓಪನ್ ಮಾಡಿದ್ದು ಅಂತ ನಿಮ್ ರಿಜಿಸ್ಟರ್ ನಂಬರ್ ಕೊಟ್ರೆ ಸಾಕು, ನಾವೇನ್ ಮಾಡ್ತೀವಿ, ವಿದಿನ್ ಎ ಫ್ರಾಕ್ಷನ್ ಅಲ್ಲಿ ಡಿಸ್ಪ್ಲೇ ಆಗ್ಬಿಡ್ತದೆ ಡೀಟೇಲ್ಸ್. ಸೊ ಆ ರೀತಿ ಮೇಂಟೈನ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಎಸ್ ಎ ಮೇಂಟೆನೆನ್ಸ್ ಆಫ್ ಎ ಡೇಟಾಬೇಸ್.
ಅಂಡ್ ಅಸೋಸಿಯೇಟೆಡ್ ಪ್ರೋಗ್ರಾಮ್ಸ್. ಆ ಪ್ರೋಗ್ರಾಮ್ಸ್ ಯಾವ ಟೈಮಲ್ಲಿ, ಎವ್ರಿ ಟೈಮಲ್ಲಿ ನಾವು ಪ್ರೋಗ್ರಾಮ್ಸ್ ಬರಿತಾ ಇರ್ತೀವಿ. ಐಡಿಯಾಸ್ ಚೇಂಜ್ ಆಗ್ತಾ ಇರ್ತದೆ. ಐಡಿಯಾಸ್ ಚೇಂಜ್ ಆದಾಗೆಲ್ಲ ನಾವೇನ್ ಮಾಡ್ತೀವಿ, ಅಸೋಸಿಯೇಟ್ ಪ್ರೋಗ್ರಾಮ್ಸ್ ನ ಬರಿತಾ ಇರ್ತೀವಿ. ಆ ಪ್ರೋಗ್ರಾಮ್ಸ್ ನ ಪೂರ್ತಿ ಅದೇನಾಗುತ್ತೆ, ಲೈಫ್ ಟೈಮ್ ಕ್ಯಾರಿ ಆಗ್ತಾ ಇರ್ತದೆ, ಸೇವ್ ಆಗ್ತಾ ಇರ್ತದೆ. ಸೊ ಇದನ್ನ ನಾವು ಕಾಲ್ ಡೇಟಾಬೇಸ್ ಅಂತ ಕರಿತೀವಿ, ಸಾಫ್ಟ್ವೇರ್ ಅಂತ ಕರಿತೀವಿ, ಆ ಸಿಸ್ಟಮ್ ಮೇಂಟೆನೆನ್ಸ್ ಅಂತ ಹೇಳಿ ಕರಿತೀವಿ. ನಾಟ್ ಓನ್ಲಿ ಕ್ರಿಯೇಟಿಂಗ್ ಎ ಡೇಟಾಬೇಸ್. ನಾವು ಒಂದ್ಸರಿ ಡೇಟಾಬೇಸ್ ಕ್ರಿಯೇಟ್ ಮಾಡ್ಬಿಟ್ರೆ ಸಾಲದು. ಆ ಡೇಟಾಬೇಸ್ ನಾವೇನ್ ಮಾಡ್ಬೇಕು, ಥ್ರೂ ಔಟ್ ದ ಸಿಸ್ಟಮ್ ಮೇಂಟೈನ್ ಮಾಡ್ಬೇಕು. ನಾವ್ ಎಲ್ಲಿವರೆಗೂ ಯೂಸ್ ಮಾಡ್ತೀವಿ ಅಲ್ಲಿವರೆಗೂ ನಾವೇನ್ ಮಾಡ್ಬೇಕು, ಯೂಸ್ ಮಾಡ್ತಾ ಹೋಗ್ಬೇಕು. ಈವನ್ ಆಫ್ಟರ್ ಯು ಪಾಸ್ಡ್ ಔಟ್, ವಿ ಹ್ಯಾವ್ ಟು ಮೇಂಟೈನ್ ದ ಡೇಟಾ, ದಟ್ ಇನ್ಫಾರ್ಮೇಶನ್. ಹೌ ವಿ ಕ್ಯಾನ್ ಮೇಂಟೈನ್ ಎ ಡೇಟಾಬೇಸ್ ಅಂತಂದ್ರೆ ಯೂಸಿಂಗ್ ದಿಸ್ ಪವರ್ಫುಲ್ ಟೂಲ್. ಏನು ಡೇಟಾಬೇಸ್ ಅಲ್ಲಿ ನನಗೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸರಿನಾ? ಸೊ ಈ ರೀತಿಯಾಗಿ ನಾ ಏನ್ ಮಾಡ್ಬೋದು, ಎಲ್ಲವನ್ನು ಕೂಡ ನಾನು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಎಕ್ಸಾಂಪಲ್ ಆಫ್ ಡೇಟಾಬೇಸ್ ನಾನು ಹೋದ್ರೆ ವಿತ್ ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್ಗೆ, ಸೊ ಮಿನಿ ವರ್ಲ್ಡ್ ಫಾರ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, ಒಂದು ಮಿನಿ ವರ್ಲ್ಡ್ ಹೆಂಗಂತ ಯೂನಿವರ್ಸಿಟಿ ಎನ್ವೈರನ್ಮೆಂಟ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಮ್ ಕಾಲೇಜ್ ನ ತಗೋಬಹುದು. ಅಟಾನಮಸ್ ಇಸ್ ಆಲ್ಸೋ ಲೈಕ್ ಎ ಯೂನಿವರ್ಸಿಟಿ ತರ ವರ್ಕ್ ಆಗುತ್ತೆ. ಯೂನಿವರ್ಸಿಟಿ ಜಾಸ್ತಿ ಜನ ಇರ್ತಾರೆ, ನಮ್ಮಲ್ಲಿ ಸ್ವಲ್ಪ ಕಡಿಮೆ ಜನ ಇರ್ತಾರೆ ಅಷ್ಟೇ. ಯಾಕಂದ್ರೆ ಅಲ್ಲಿ ಅಫಿಲೇಟೆಡ್ ಕಾಲೇಜಸ್ ಬಂದ್ಬಿಟ್ಟು ಇದಾಗಿರ್ತಾರೆ, ಬಟ್ ವರ್ಕ್ ಆರ್ ಥೀಮ್ ಸೇಮ್ ಇದೆ. ಸೊ ಇದೊಂದು ಮಿನಿ ವರ್ಲ್ಡ್ ಯೂನಿವರ್ಸಿಟಿ. ಸೊ ಇದರಲ್ಲಿ ಸಮ್ ಮಿನಿ ವರ್ಲ್ಡ್ ಎಂಟಿಟೀಸ್ ಯಾವ್ದಿದೆ, ಎಂಟಿಟಿ ಅಂತ ನಾನು ಡಿಫೈನ್ ಮಾಡ್ತೀನಿ. ಎಂಟಿಟಿ ಅಂದ್ರೆ ಬಟ್ ಇಟ್ಸ್ ನಿಮ್ಗೆ ಲಾಸ್ಟ್ ಸೆಮಿಸ್ಟರ್ ಮಾಡಿರ್ತಾರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮಾಡುವಾಗ. ಇಟ್ಸ್ ನಥಿಂಗ್ ಬಟ್ ರಿಯಲ್ ಆಬ್ಜೆಕ್ಟ್ಸ್. ಸೊ ರಿಯಲ್ ವರ್ಲ್ಡ್ ಅಲ್ಲಿರುವಂತ ರಿಯಲ್ ಆಬ್ಜೆಕ್ಟ್ಸ್ ಗಳನ್ನ ಎಂಟಿಟೀಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಮಿನಿ ವರ್ಲ್ಡ್ ಒಂದು ಯೂನಿವರ್ಸಿಟಿ ಆರ್ ಒಂದು ಕಾಲೇಜ್, ನಮ್ದು ಅಟಾನಮಸ್ ಕಾಲೇಜ್ ಅಂತ ತಗೊಂಡಾಗ ಅಲ್ಲಿ ಸ್ಟೂಡೆಂಟ್ಸ್ ಅನ್ನೋದೇ ಒಂದು ಎಂಟಿಟಿ ಅಲ್ವಾ. ನಮ್ ಕಾಲೇಜ್ ಇರುವಂತ ಎಲ್ಲಾ ಸ್ಟೂಡೆಂಟ್ಸ್ ಒಂದು ಡೇಟಾಬೇಸ್ ಬೇಕು. ಸೊ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಈವನ್ ಎ ಕೋರ್ಸ್ ಇಸ್ ಎ ಡೇಟಾಬೇಸ್, ಅದ್ರದ್ದೇ ಆದ ಒಂದು ಎಂಟಿಟಿ ಇರಬೇಕು. ಸೊ ಆ ಕೋರ್ಸ್ ಎಂಟಿಟಿ ಇರಬೇಕು. ಆ ಕೋರ್ಸ್ ಆದ್ಮೇಲೆ ಸೆಕ್ಷನ್ ಅನ್ನೋದೊಂದು ಎಂಟಿಟಿ ಇರಬೇಕು. ಎಂಟಿಟಿ ಆದ್ಮೇಲೆ ಡಿಪಾರ್ಟ್ಮೆಂಟ್ಸ್ ಅನ್ನೋದೊಂದು ಎಂಟಿಟಿ ಇರಬೇಕು. ಡಿಪಾರ್ಟ್ಮೆಂಟ್ ಆದ್ಮೇಲೆ ಇನ್ಸ್ಟ್ರಕ್ಟರ್ಸ್ ಅನ್ನೋದು ಒಂದು ಎಂಟಿಟಿ ಇರಬೇಕು. ಸೊ ಈ ತರ ಎಂಟಿಟೀಸ್ ಗಳು ಇರ್ಬೇಕು. ಈ ಎಂಟಿಟೀಸ್ ಗಳನ್ನ ನಾವೇನ್ ಮಾಡ್ತೀವಿ, ಮಿನಿ ವರ್ಲ್ಡ್ ಅಂತ ಹೇಳಿದ್ರೆ. ಯಾಕಂದ್ರೆ ಸ್ಟೂಡೆಂಟ್ ಅಂತ ಬಂದಾಗ ಸ್ಟೂಡೆಂಟ್ ಅಲ್ಲಿ ಇಲ್ಲ, ಸ್ಟೂಡೆಂಟ್ ನೇಮ್ ಇದೆ, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇದೆ, ಅವ್ನ ಡೇಟ್ ಆಫ್ ಬರ್ತ್ ಇದೆ, ಅವ್ನ ಅಡ್ರೆಸ್ ಇದೆ, ಅವ್ನ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ಅಲ್ಲಿ ಇರ್ತದೆ. ಸೊ ಎಲ್ಲ ಮಾಹಿತಿ ಕೂಡ ಸ್ಟೂಡೆಂಟ್ ಇರ್ತದೆ. ಇವನ್ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಎಲ್ಲ ಇನ್ಫಾರ್ಮೇಶನ್ ಬರ್ಬೇಕು ಸ್ಟೂಡೆಂಟ್. ಅವ್ನ್ ಪಾಸ್ ಆಗೋಣ, ಫೇಲ್ ಆಗೋಣ, ಮಾರ್ಕ್ಸ್ ಎಷ್ಟು ಎಲ್ಲ ಕೊಡ್ಬೇಕು. ದಟ್ ಈಸ್ ಕಾಲ್ಡ್ as a mini world. That is called as a real object or real entity ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ನಾನು ನೆಕ್ಸ್ಟ್ ಕ್ಲಾಸ್ಗೆ ನಾನು ಎಕ್ಸಾಂಪಲ್ ಆಗಿ ತಗೋತೀನಿ. ಇದನ್ನ ಮಾಡೋಣ ಅಂದ್ರೆ ನಾಳೆ ಕ್ಲಾಸ್ ಮಾಡುವಾಗ. ಸೊ ನಾಳೆ 9:45 9:50ಗೆ ಶುರು ಮಾಡೋಣ. ಈಗ ನನಗೆ ಇದನ್ನ ಹೇಳಿ, ಯಾರಿಗ ಡೌಟ್ಸ್ ಗಳು ಇದೆಯಾ ಇಲ್ಲಿವರೆಗೂ ಮಾಡಿದ್ರಲ್ಲಿ? ಅಂಡ್ ಏನಾದ್ರು ಸಮಸ್ಯೆ ಇದ್ರೆ ನನಗೆ ಶೇರ್ ಮಾಡ್ತಾ ಬನ್ನಿ. ಈಗ ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ.